ರಕ್ಷಕ ನಾನು ಎನ್ನಯ ಶಿರವನಿಡುವೆನು ಅಡಿಯಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಕೇಳುಗರೆ, ತಮ್ಮೆಲ್ಲರಿಗೂ ಮಹಾನ್ ಸ್ವತಂತ್ರ ಹೋರಾಟಗಾರ ವೀರ ಸಾವರ್ಕರ್ ರವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಳುಗರೆ, ವಿನಾಯಕ ದಾಮೋದರ ಸಾವರ್ಕರ್ ರವರು ತಮ್ಮ ಸಂಪೂರ್ಣ ಜೀವನವನ್ನೇ ಭಾರತದ ಸ್ವಾತಂತ್ರ್ಯಕ್ಕಾಗಿ ಮುಡಿಪಾಗಿಟ್ಟ ಮಹಾನ್ ವಾಗ್ಮಿ, ವಿವಿಧ ವಿಷಯಗಳ ಬಗ್ಗೆ ನಿರರ್ಗಳವಾಗಿ ಬರೆಯಬಲ್ಲ ಲೇಖಕ, ಇತಿಹಾಸಕಾರ, ಕವಿ, ತತ್ವಶಾಸ್ತ್ರಜ್ಞ ಮತ್ತು ಸಮಾಜ ಸೇವಕರಾದ ವೀರ ಸಾವರ್ಕರ್ ರವರ ಒಂದಿಷ್ಟು ವಿಚಾರಧಾರೆಗಳನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಮೈಸೂರಿನ ಸಾವರ್ಕರ್ ಪ್ರತಿಷ್ಠಾನ ಕಾರ್ಯದರ್ಶಿಗಳಾದ ಶ್ರೀಯುತ ರಜತ್ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿದು ಬರೋಣ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದ. ನಿಮಗೂ ಸಹ ವೀರ ಸಾವರ್ಕರ್ ಅವರ ಜಯಂತಿಯ ಶುಭಾಶಯಗಳು ಸರ್. ನಿಮಗೂ ಕೂಡ ಸಾವರ್ಕರ್ ಜಯಂತಿಯ ಶುಭಾಶಯಗಳು ಹಾಗೂ ಎಲ್ಲ ಕೇಳುಗರಿಗೂ ಕೂಡ ಸಾವರ್ಕರ್ ಜಯಂತಿಯ ಶುಭಾಶಯಗಳು. ವೀರ ಸಾವರ್ಕರ್ ಅವರ ಜನ್ಮದಿನದ ಈ ಸುಸಂದರ್ಭದಲ್ಲಿ ಅವರನ್ನು ನೀವು ಯಾವ ರೀತಿ ಸ್ಮರಿಸಲು ಇಷ್ಟಪಡ್ತೀರಿ ಸರ್? ಸಾವರ್ಕರ್ ಅಂತ ಅವ್ರ ಹೆಸರಲ್ಲೇ ಒಂದು ಶಕ್ತಿ ಇದೆ. ಅವರು ಹೇಳುವಂಥ ಒಂದು ವಿಚಾರದೊಂದಿಗೆ ಶುರು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅವ್ರು ಯಾವಾಗಲೂ ಹೇಳ್ತಾ ಇದ್ದೇನಂತಂದರೆ, ಏ ನನ್ನ ಮಾತೃಭೂಮಿ, ಈ ನನ್ನ ಜೀವ ನಿನಗಾಗಿ ಮುಡಿಪು, ನಿನಗಾಗಿ ಬದುಕಿದರೆ ಈ ಜೀವಕ್ಕೊಂದು ಬೆಲೆ ಇದೆ, ಇಲ್ಲದಿದ್ದರೆ ಈ ಜೀವ ಬದುಕಿದ್ದು ಸತ್ತ ಹೆಣದಂತೆ. ಅಂದರೆ ತಾಯಿ ಭಾರತಾಂಬೆಯ ಸೇವೆಗೋಸ್ಕರ ತನ್ನ ಜೀವವನ್ನೇ ಅರ್ಪಣೆ ಮಾಡಿದಂಥವ್ರು ಸಾವರ್ಕರ್ ಎಂಥ ವ್ಯಕ್ತಿ ಅಂತಂದರೆ, ನಾವು ಅನೇಕ ಸ್ವತಂತ್ರ ಹೋರಾಟಗಾರರನ್ನು ನೋಡಿದಾಗ ಯಾವುದಾದರೂ ಸ್ವತಂತ್ರ ಹೋರಾಟಗಾರರಿಗೆ ವೀರ ಅಂತ ಬಿರುದು ಬಂದಿದ್ರೆ ಅದು ಸಾವರ್ಕರ್ಗೆ ಮಾತ್ರ. ಅಂಥ ಸಾವರ್ಕರ್ ಇವತ್ತು ಅವರ ಜಯಂತಿ ಪ್ರಯುಕ್ತ ನಾವು ಅವ್ರ ಬಗ್ಗೆ ಮಾತನಾಡ್ತಿರೋದು ನಮಗೆ ಭಾಳ ಸಂತೋಷ ತರುವಂಥ ವಿಚಾರ ಹಾಗೂ ಮತ್ತು ಇಲ್ಲೆಲ್ಲ ಕೇಳುಗರಿಗೆ ಮತ್ತು ಯುವಕರಿಗೆ ಪ್ರೇರಣೆ ನೀಡುವಂಥ ಸಾವರ್ಕರ್ ವಿಚಾರಗಳನ್ನ ನಾವಿವತ್ತು ಹೇಳೋಣ ಅಂತ ಇಷ್ಟಪಡ್ತಾ ಇದ್ದೀನಿ. ಖಂಡಿತ ಸರ್. ಸ್ವತಂತ್ರ ಹೋರಾಟದಲ್ಲಿ ಅವರ ಪಾತ್ರನ ನಾವು ಈ ಸಂದರ್ಭದಲ್ಲಿ ನೆನೆಯೋದಾದ್ರೆ ಸರ್? ಸಾವರ್ಕರ್ ಅವರ ಸ್ವತಂತ್ರ ಹೋರಾಟದಲ್ಲಿ ಪಾತ್ರ ಹೇಳಲಿಕ್ಕಿಂತ ಮುಂಚೆ ಸಂಪೂರ್ಣ ಸಾವರ್ಕರ್ ಅಂದ್ರೆ ಏನು, ಅವರ ಬಾಲ್ಯ ಹೇಗಿತ್ತು, ಅವರ ವಿಚಾರಧಾರೆಗಳೇನಿತ್ತು, ಅವರು ನಡೆದು ಬಂದ ರೀತಿ ಏನಿತ್ತು, ಎಲ್ಲವನ್ನೂ ಒಂದು ಸಮಗ್ರವಾಗಿ ನಾವು ಮಾತನಾಡಿದ್ರೆ ಅದು ಸಂಪೂರ್ಣವಾಗಿ ಅವ್ರಿಗೊಂದು ನ್ಯಾಯ ಒದಗಿಸ್ಬೋದು ಅಂತ ನನ್ನ ಅನಿಸಿಕೆ. ಖಂಡಿತ ಸರ್. ಸಾವರ್ಕರ್ ಸ್ವತಂತ್ರ ಹೋರಾಟಕ್ಕೆ ಅವರು ಒಂದು ಪ್ರಬುದ್ಧತೆ ಬಂದ ಮೇಲೆ ಅಥವಾ ವಯಸ್ಕರಾದ ನಂತರ ಬಂದರು ಅನ್ನೋಂಥದ್ದಲ್ಲ. ಸಾವರ್ಕರ್ ಸ್ವತಂತ್ರ ಹೋರಾಟಕ್ಕೆ ಅವರ ಬಾಲ್ಯದಿಂದಲೇ ಬಂದಂಥದ್ದು ಒಂದು ವಿಚಾರ. ಅವ್ರ ಬಾಲ್ಯ ಹೇಗಿತ್ತು ಅಂತ ನಾವು ತಿರುಗಿ ನೋಡಿದಾಗ, ಸಣ್ಣ ಹುಡುಗ ಬಾಲಕ, ಆ ಸಂದರ್ಭದಲ್ಲಿ ಅವ್ರ ತಂದೆ ತಾಯಿ ಇಬ್ಬರು ಕೂಡ ತೀರ್ಕೊಂಡಿರ್ತಾರೆ. ತಾಯಿ ಕಾಲ್ರಾಗೆ, ತಂದೆ ಪ್ಲೇಗ್. ಆಗೆಲ್ಲ ಇಂಥ ಮಹಾಮಾರಿಗಳಿರ್ತಿತ್ತಲ್ಲ, ಆಗ ಪ್ಲೇಗ್ ಅನ್ನುವಂಥ ಒಂದು ರೋಗಕ್ಕೆ ತಂದೆ ತೀರ್ಕೊಂಡಿರ್ತಾರೆ. ತುಂಬ ಸಣ್ಣ ವಯಸ್ಸಿನಲ್ಲೇ ಅವರು ತಂದೆ ತಾಯಿ ಇಬ್ಬರನ್ನೂ ಕಳ್ಕೊಂಡಿರ್ತಾರೆ. ಆದರೆ ಆ ವ್ಯಕ್ತಿಯಲ್ಲಿ ಯಾವ ರೀತಿಯಂಥ ಸ್ವತಂತ್ರದ ಕಿಚ್ಚಿರ್ತಿತ್ತು ಅಂತಂದರೆ, ಆ ಪ್ಲೇಗ್ ನಡೀತಿದ್ದ ಸಂದರ್ಭ, ಆವಾಗ ಒಬ್ಬ ಬ್ರಿಟಿಷ್ ಅಧಿಕಾರಿ, ರ್ಯಾಂಡ್ ಅಂತ ಒಬ್ಬ ಅಧಿಕಾರಿ ಇರ್ತಾನೆ. ಅವನೇನು ಮಾಡ್ತಿರ್ತಾನೆ, ಅವನ್ನ ಇದನ್ನು ನಿಯಂತ್ರಣ ಮಾಡು ಅಂದರೆ ಪ್ಲೇಗ್ ನಿಯಂತ್ರಣ ಮಾಡಲಿಕ್ಕೋಸ್ಕರ ಬ್ರಿಟಿಷ್ ಸರ್ಕಾರವನ್ನು ನೇಮಿಸಿರುತ್ತೆ. ಅವನು ನಿಯಂತ್ರಣ ಮಾಡುವ ರೀತಿ ಹೇಗಿತ್ತು ಅಂದರೆ ಅಮಾನುಷವಾಗಿತ್ತು. ಅಂದರೆ ಯಾರ್ಯಾರು ಆ ಸೋಂಕಿಗೆ ಗುರಿಯಾಗಿದ್ದರು ಪ್ಲೇಗ್ಗೆ, ಅವ್ರನ್ನೆಲ್ಲರನ್ನೂ ಕೂಡ ಒಂದು, ಈಗೇನು ಕೋವಿಡ್ ಆದ ಸಂದರ್ಭದಲ್ಲಿ ನಾವೆಲ್ಲ ನೋಡಿದ್ವಲ್ಲ, ಕ್ವಾರಂಟೈನ್ ಅಂದರೆ ಅವ್ರನ್ನ ಬೇರೆ ಇರಿಸ್ಬೇಕು ಅನ್ನುವಂಥದ್ದು. ಆ ರೀತಿ ಮಾಡಿದರೆ ಪ್ಲೇಗ್ನ ತಡೆಗಟ್ಬೋದಾಗಿತ್ತು. ಆದರೆ ಅಷ್ಟು ಮಾತ್ರ ಮಾಡಲಿಲ್ಲ ಅವನು ಅದನ್ನು ಪೂರ್ತಿ ತಡೆಗಟ್ಟಬೇಕು ಅಂತೇಳಿ ಯಾರ್ಯಾರು ಪ್ಲೇಗಿಗೆ ಒಳಗಾಗಿದ್ರು ಅಥವಾ ಯಾರು ಒಳಗಾಗ್ಬೋದು ಅನ್ನೋ ಸಂಭವ ಇತ್ತು ಅವರೆಲ್ಲರನ್ನೂ ಕೂಡ ಕರ್ಕೊಂಡೋಗಿ ಕ್ವಾರಂಟೈನ್ ಮಾಡ್ತೀನಿ ಅನ್ನೋ ಹೆಸರಲ್ಲಿ ಕೆಲವೊಂದು ಪ್ಲೇಗಿಂದ ಸತ್ತಿದಂಥ ತೀರ್ಕೊಂಡಿದ್ದಂಥ ದೇಹಗಳನ್ನ ನಾವೇನು ಬೆಂಕಿಗೆ ಹಾಕ್ತಾಯಿದ್ರು, ಅವ್ರಗಳ ಜೊತೆಲಿ ಈ ರೋಗಿಗಳನ್ನೂ ಕೂಡ ಕರ್ಕೊಂಡೋಗಿ ಅಮಾನುಷವಾಗಿ ಇನ್ನೂ ಬದುಕಿದಂಥ ಸಜೀವವಾಗಿದ್ದಂಥ ವ್ಯಕ್ತಿಗಳನ್ನ ಸಜೀವ ದಹನ ಮಾಡಿದಂಥ ಘಟನೆಗಳು ನಡೆದಿತ್ತು. ಅದು ರ್ಯಾಂಡ್ ಅನ್ನುವಂಥ ಒಬ್ಬ ಅಮಾನವೀಯ ಅಧಿಕಾರಿ ಮಾಡ್ತಿದ್ದಂಥ ಘಟನೆ. ಅದು ಬಹಳ ಎಲ್ರಿಗೂ ಕೂಡ ಬೇಜಾರು ತಂದಂಥ ಸಂಗತಿ ಆಗಿತ್ತು. ಅವಾಗ ಇದಕ್ಕೆ ಯಾರು ಉತ್ತರ ಕೊಡಲಿಕ್ಕಾಗಲ್ವಾ, ಭಾರತೀಯರು ಅಥವಾ ಸ್ವತಂತ್ರ ಹೋರಾಟಗಾರರು ಉತ್ತರ ಕೊಡಲಿಕ್ಕಾಗಲ್ವಾ ಅನ್ನುವಂಥ ಸಂದರ್ಭದಲ್ಲಿ ಚಾಪೇಕರ್ ಸಹೋದರರು ಅಂತ, ಅಂದರೆ 3 ಜನ ಚಾಪೇಕರ್ ಸಹೋದರರು ಇದ್ದರು. ಆ ಚಾಪೇಕರ್ ಸಹೋದರರು
ಅವರು ನಿಶ್ಚಯ ಮಾಡ್ತಾರೆ ಇದಕ್ಕೊಂದು ತಡೆಗಟ್ಟಬೇಕು, ಅಂದರೆ ಆ ರ್ಯಾಂಡ್ನ ನಾವು ಸಂಹಾರ ಮಾಡಬೇಕು ಅನ್ನೋಂಥದ್ದು ಯೋಚನೆ ಮಾಡ್ತಾರೆ. ಹಾಗಾಗಿ ಅವ್ರು 3 ಜನ ಕೂಡ ಒಂದು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಏನು ಗುಂಡು ಹೊಡೆಯುವಂಥದ್ದು ಅಥವಾ ಗನ್ ಚಲಾಯಿಸುವಂಥದ್ದು, ಪಿಸ್ತೂಲ್ ಚಲಾಯಿಸುವಂಥದ್ದನ್ನ ಅದನ್ನು ಕಲಿತು ರ್ಯಾಂಡ್ ಅನ್ನೋನ್ನ ಕೊಲ್ತಾರೆ. ರ್ಯಾಂಡ್ ಅನ್ನೋನ್ನ ಕೊಂದ ನಂತರ ಆಗ ಬ್ರಿಟಿಷರು ಅವ್ರನ್ನ ಯಾರು ಅದನ್ನು ಮಾಡಿದ್ದು ಅಂತ ಹುಡುಕ್ಬೇಕಾದಂತೆ ನಮ್ಮ ಭಾರತೀಯರೇ ಕೆಲವರು ಆಗಿನ ಹಣದ ಆಸೆಗೋಸ್ಕರ ಅವ್ರನ್ನ ಹೆಸರು ಹೇಳ್ಬಿಡ್ತಾರೆ, ಚಾಪೇಕರ್ ಸಹೋದರನ್ನ. ಅವ್ರನ್ನ ಬಂಧಿಸ್ತಾರೆ. ಬಂಧಿಸಿದ ನಂತರ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ನೆಕ್ಸ್ಟ್ ದಿನ ಬರುತ್ತೆ ಮರ್ಡರರ್ಸ್ ಆರ್ ಕಾಟ್ ಅಂತ, ಅಂದರೆ ಕೊಲೆಗಡಕರನ್ನ ನಾವು ಸೆರೆ ಹಿಡ್ದಿದ್ದೀವಿ ಅಂತ. ಆದರೆ ಅವರು ಕೊಲೆಗಡಕರು ಅಂತ ಅವ್ರು ನೋಡ್ತಾ ಇದ್ದಾರೆ. ಆವಾಗ ಒಬ್ಬ ಬಾಲಕ, ಸಾವರ್ಕರ್ ಒಬ್ಬ 10-12 ವರ್ಷದ ಬಾಲಕ ಇರ್ತಾನೆ. ಅವ್ರು ಹೇಳ್ತಾನೆ ಜನಗಳನ್ನೆಲ್ಲರೂ ಸೇರಿಸಿ, ಚಾಪೇಕರ್ ಸಹೋದರರು ಕೊಲೆಗಡಕರಲ್ಲ. ಚಾಪೇಕರ್ ಸಹೋದರರು ಯಾಕೆ ಕೊಲೆಗಡಕರಲ್ಲ ಅಂತಂದರೆ, ಯಾರು ತಮ್ಮ ವೈಯಕ್ತಿಕ ಆಸಕ್ತಿಗೋಸ್ಕರ ಏನೋ ಒಂದು ಪಡಿಬೇಕು ಅನ್ನುವ ಕಾರಣಕ್ಕೋಸ್ಕರ ಮತ್ತೊಬ್ಬನನ್ನು ಸಂಹಾರ ಕೊಲೆ ಮಾಡಿದ್ರೆ, ಸಾಯಿಸಿದ್ರೆ ಅದು ಕೊಲೆ. ಕೃಷ್ಣ ಕಂಸನ್ನ ಕೊಲೆ ಮಾಡಿದ್ನ, ಅದು ಕೊಲೆ ಅಂತೀವ? ಅದನ್ನು ಸಂಹಾರ ಅಂತೀವಿ, ವಧೆ ಅಂತಿದ್ವಿ. ಯಾಕೆ ಅಂತಂದರೆ ಯಾವಾಗ ಲೋಕ ಕಲ್ಯಾಣಕ್ಕೋಸ್ಕರ, ಜಗತ್ತಿನ ಒಳ್ಳೆಯದಕ್ಕೋಸ್ಕರ ಒಬ್ಬನ್ನ ಸಾವು ಆಗತ್ತೆ, ಅದು ಸಂಹಾರ, ವಧೆ ಅನ್ನುವಂಥದ್ದು. ಹಾಗಾಗಿ ಅದನ್ನು ಮಾಡಿದಂಥವರು ಚಾಪೇಕರ್ ಸಹೋದರರು. ಹಾಗಾಗಿ ಅದು ಕೊಲೆ ಅಲ್ಲ, ಅದೊಂದು ವಧೆ, ಸಂಹಾರ ಅಂತ ಈ ರೀತಿಯಂಥ ಒಂದು ದೃಷ್ಟಿಕೋನದಿಂದ, ಒಂದು ಆಲೋಚನೆಯಿಂದ ಸಾವರ್ಕರ್ ತನ್ನ ಬಾಲ್ಯದಲ್ಲೇ ಬೇರೊಬ್ಬರಿಗೆ ಹೇಳುವಂಥ ವಿಚಾರ ಶುರು ಮಾಡಿರ್ತಾನೆ. ಆ ವಯಸ್ಸಿನಲ್ಲೇ ಸಣ್ಣ ಸಣ್ಣ ಪುಟ್ಟು ಮಕ್ಕಳು ಯಾರು ಆಟ ಆಡ್ತಾ ಇರುವಂಥ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸ್ಕೊಂಡು ಒಂದು ಮಿತ್ರ ಮಂಡಳಿ ಅಂತ ಪ್ರಾರಂಭ ಮಾಡ್ತಾರೆ. ಮಿತ್ರ ಮಂಡಳಿ ಉದ್ದೇಶ ಏನಿತ್ತು ಅಂತಂದರೆ, ಮಿತ್ರ ಮಂಡಳಿ ಸಣ್ಣ ಸಣ್ಣ ಕಾರ್ಯಕ್ರಮಗಳು, ಅಂದರೆ ಶಿವಾಜಿಯವರ ಕಥೆಯನ್ನು ಜನರಿಗೆ ತಲುಪಿಸೋದಕ್ಕೋಸ್ಕರ ಕಥೋತ್ಸವ ಮತ್ತು ಆಗ ಗಣೇಶೋತ್ಸವ ಮಾಡಬೇಕು ಅಂತೇಳಿ ಬಾಲ್ ಗಂಗಾಧರ್ ತಿಲಕರು ಒಂದು ಆಗ್ರಹ ಮಾಡಿರ್ತಾರೆ. ಸ್ವತಂತ್ರ ಹೋರಾಟಕ್ಕೆ ಒಂದು ಪ್ರೇರಣೆ ಆಗುವಂಥದ್ದು ಗಣೇಶ ಉತ್ಸವ, ಅದನ್ನು ಮಾಡಿ ಅಂತ. ಈ ಗಣೇಶ ಉತ್ಸವ ಮತ್ತು ಶಿವಾಜಿ ಕಥೆಗಳನ್ನ ಮಾಡಲಿಕ್ಕೆ ಒಂದು ಸಣ್ಣ ತಂಡ ಕಟ್ಕೊಂಡು ಪ್ರಾರಂಭ ಮಾಡ್ತಾರೆ ಸಾವರ್ಕರ್. ಅದು ಮಿತ್ರ ಮಂಡಳಿ. ಹಾಗಾಗಿ ಮತ್ತೊಂದಷ್ಟು ವಿದ್ಯಾರ್ಥಿಗಳಿಗೆ ಸ್ವತಂತ್ರ ಹೋರಾಟ ಅಂದರೆ ಏನು, ಏನಕ್ಕೆ ಸ್ವತಂತ್ರ ಹೋರಾಟ ನಾವು ಭಾಗವಹಿಸಬೇಕು, ನಾವು ನಮ್ಮ ದೇಶ ಅಂದರೆ ಯಾರು, ಬ್ರಿಟಿಷರಂದ್ರೆ ಯಾರು, ಮಕ್ಳುಗಳು ಅವ್ರಿಗೇನು ಗೊತ್ತಿರೋದಿಲ್ಲ. ಬ್ರಿಟಿಷರಂದ್ರೆ ಯಾರು, ಅವ್ರು ಯಾಕೆ ಇಲ್ಲಿ ಬಂದಿದ್ದಾರೆ ಅನ್ನೋದೇ ಮಕ್ಳುಗಳು ಗೊತ್ತಿರೋದಿಲ್ಲ. ಅಂಥವ್ರಿಗೆ ವಿಚಾರಗಳನ್ನ ತಲುಪಿಸುವಂಥ ಕೆಲಸ ತನ್ನ ಬಾಲ್ಯದಿಂದಲೇ ಪ್ರಾರಂಭ ಮಾಡಿದಂಥವ್ರು ಸಾವರ್ಕರ್. ಮಿತ್ರ ಮಂಡಳಿ ಅದಾದ ನಂತರ ಅದೇ ಬೆಳೀತಾ ಬೆಳೀತಾ ಮುಂದಿನ ದಿನಗಳಲ್ಲಿ ಅಭಿನವ ಭಾರತ ಆಯಿತು. ಆ ಅಭಿನವ ಭಾರತ ಒಂದು ಕ್ರಾಂತಿಕಾರಿ ಚಟುವಟಿಕೆಗಳನ್ನ ಮಾಡಿದಂಥ ಸ್ವತಂತ್ರ ಹೋರಾಟಕ್ಕೆ ಪೂರಕವಾದಂಥ ಒಂದು ತಂಡ. ಬಹಳ ದೊಡ್ಡ ಕೆಲಸಗಳು ನಡೀತು ಅಭಿನವ ಭಾರತ. ಯಾವ ರೀತಿ ಅಂತಂದರೆ, ಈ ಸ್ವತಂತ್ರ ಹೋರಾಟದಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದಂಥ ತಂಡ ಇದು ಅಭಿನವ ಭಾರತ. ಅಂದರೆ ಈ ಬ್ರಿಟಿಷರು ಯಾವ ರೀತಿಯಾದಂಥ ಚಟುವಟಿಕೆಗಳನ್ನ ಮಾಡ್ತಿದ್ದಾರೆ ಅವ್ರಗಳ ಮೇಲೆ ಬೇಹುಗಾರಿಕೆ, ಅಂದರೆ ನಾವು ಇವಾಗ ಸ್ಪೈ, ಇಂಟೆಲಿಜೆನ್ಸು ಅಂತ ಇವಾಗೇನು ಕರಿತೀವಿ, ಆ ಕಾಲದಲ್ಲಿ ಭಾರತೀಯರಿಗೆ ಒಂದು ಆ ರೀತಿಯಾದಂಥ ಅವಶ್ಯಕತೆ ಇದೆ, ಭಾರತ ಸ್ವತಂತ್ರ ಹೋರಾಟಗಾರರಿಗೆ ಅಂತ ಕೆಲಸ ಮಾಡ್ತಿದ್ದ ತಂಡ ಒಂದು ಅಭಿನವ ಭಾರತ. ಅಂದರೆ ತುಂಬ ಟ್ಯಾಕ್ಟಿಕಲ್ ಸ್ಟ್ರಾಟಜಿ ಮಾಡುವಂಥದ್ದು, ಅಂದರೆ ತುಂಬ ಆಲೋಚನಾ ಶಕ್ತಿ ಜಾಸ್ತಿ ಇಟ್ಕೊಂಡು ಯಾವ ರೀತಿ ಏನು ಯೋಜನಾಬದ್ಧವಾಗಿ ಕೆಲಸ ಮಾಡಬೇಕು ಅಂತ ಮಾಡ್ತಿದ್ದಂಥ ತಂಡ ಅಭಿನವ ಭಾರತ. ಈ ಸಂಪೂರ್ಣ ಅಭಿನವ ತಂಡವನ್ನು ಕಟ್ಟಿದಂಥವರು ಸಾವರ್ಕರ್. ಸಾಕಷ್ಟು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಅಭಿನವ ಭಾರತ ಭಾಗವಹಿಸುತ್ತೆ. ಸಾಕಷ್ಟು ಬ್ರಿಟಿಷ್ ಅಧಿಕಾರಿಗಳನ್ನ ಎದುರಿಸುವಂಥದ್ರಲ್ಲಿ, ಸಾಕಷ್ಟು ಬ್ರಿಟಿಷ್ ಅಧಿಕಾರಿಗಳನ್ನು ಸಂಹಾರ, ವಧೆ ಅಂತಲೇ ಕರೆಯೋಣ ನಾವು, ಅವ್ರನ್ನ ವಧೆ ಮಾಡುವಂಥ ಕೆಲಸಗಳಲ್ಲಿ ಅಭಿನವ ಭಾರತ ದೊಡ್ಡ ಪಾತ್ರ ವಹಿಸುತ್ತೆ. ಅದು ಮುಂದಿನ ದಿನಗಳಲ್ಲೇ ತುಂಬ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಸಾವರ್ಕರ್ ಬಾಲ್ಯದಲ್ಲೇ ಪ್ರಾರಂಭ ಮಾಡಿದ್ದೀವಿ ಎರಡು ಮಿತ್ರ ಮಂಡಳಿ ಅಭಿನವ ಭಾರತ ಅಂತ. ಆದರೆ ಸಾವರ್ಕರ್ ಹೇಗಿದ್ರು ಅಂದರೆ ಅವ್ರ ಬಾಲ್ಯದಲ್ಲಿ ಬಹಳ ಓದಿನಲ್ಲಿ ತುಂಬ ಮುಂದೆ ಇದ್ದರು. ಅಂದರೆ ಅವ್ರು ಬೇರೆ ವಿದ್ಯಾರ್ಥಿಗಳಿಗೂ ಅದೇ ಹೇಳ್ತಿದ್ರು, ನಾವು ಒಂದು ಮಿತ್ರ ಮಂಡಳಿ ಅಂತ ಮಾಡಿದ್ದೀವಿ ಅಥವಾ ಅಭಿನವ ಭಾರತ ಅಂತ ಮುಂದಕ್ಕಾಯಿತು. ಹಾಗಾಗಿ ನಾವು ಇದರಲ್ಲಿ ಭಾಗವಹಿಸೋದ್ರಿಂದ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಂದಿರು ನೀನು ಓದ್ತಾ ಇಲ್ಲ ಅಂತ ಅನ್ಬಾರ್ದು, ಅದಕ್ಕೆ ನಾವೆಲ್ಲರೂ ಕೂಡ ಭಾಳ ಚೆನ್ನಾಗಿ ಶಾಲೆಯಲ್ಲಿ ಓದಬೇಕು ಅಂತೇಳಿ ಅವರ ಸಹಪಾಠಿಗಳು, ಅವರ ಸ್ನೇಹಿತರು ಯಾರು ಮಿತ್ರ ಮಂಡಳಿಯಲ್ಲಿ ಭಾಗವಹಿಸುತ್ತಿದ್ರಲ್ಲ ಅವರೆಲ್ಲ ವಿದ್ಯಾರ್ಥಿಗಳಿಗೂ ಸಾವರ್ಕರ್ ಪ್ರೇರಣೆ ನೀಡ್ತಿದ್ರು, ಅಂದರೆ ಒಳ್ಳೆ ವಿದ್ಯಾಭ್ಯಾಸ ನಾವು ಪಡೆಯೋಣ ಅಂತ. ಹಾಗಾಗಿ ಸಾವರ್ಕರ್ ವಿದ್ಯಾಭ್ಯಾಸದಲ್ಲಿ ನಂಬರ್ 1. ತುಂಬ ಬುದ್ಧಿವಂತರು ಅವರು, ತುಂಬ ಆಲೋಚನಾ ಶಕ್ತಿ ಇದ್ದಂಥವ್ರು. ಅವರು ಬರವಣಿಗೆಯಲ್ಲಿ ತುಂಬ ಮುಂದಿದ್ದರು, ಯೋಚನಾ ಶಕ್ತಿಯಲ್ಲಿ ಮುಂದಿದ್ದರು. ಅವರು ಏನು ನಾವು ಸ್ಟ್ರಾಟಜಿ, ಟ್ಯಾಕ್ಟಿಕ್ಸ್ ಅಂತ ಏನಂತ ಕರಿತೀವಿ, ಇವನ್ನೆಲ್ಲ ಮಾಡುವಂಥದ್ರಲ್ಲೂ ಕೂಡ ತುಂಬ ಮುಂದಿದ್ದರು. ಆ ಥರದಂಥ ಒಬ್ಬ ವ್ಯಕ್ತಿ ಸಾವರ್ಕರ್ ಬಾಲ್ಯದಿಂದಲೇ. ಅದಾದ ನಂತರ ಅವರು ಬೆಳೀತಾ ಹೋದ ನಂತರ ಅವರು ನೆಕ್ಸ್ಟ್ ಮುಂದಿನ ಏನಾಗುತ್ತೆ ಯೋಜನೆ ಅಂತಂದರೆ, ಅಭಿನವ ಭಾರತದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅವರು ಒಂದು ಯಾವ ರೀತಿ ಯೋಜನೆ ಮಾಡ್ತಾರೆ ಅಂತಂದರೆ, ಎಲ್ಲ ಸ್ವತಂತ್ರ ಹೋರಾಟಗಾರರು ಭಾರತದಲ್ಲಿ ಸ್ವತಂತ್ರ ಹೋರಾಟ ಮಾಡ್ತಾ ಇದ್ದಾರೆ,
ಆದರೆ ಈ ಬ್ರಿಟಿಷರು ಬಂದಿರುವಂಥದ್ದು ಆ ಇಂಗ್ಲೆಂಡ್ ಅನ್ನುವ ನೆಲದಿಂದ, ಲಂಡನ್ ಅನ್ನೋ ಜಾಗದಿಂದ. ನಾನೇಕೆ ಆ ದೇಶಕ್ಕೆ ಹೋಗಿ, ಅಂದರೆ ಅವ್ರ ದೇಶಕ್ಕೆ ಹೋಗಿ ಅಲ್ಲಿ ಇವ್ರನ್ನ ಎದುರಿಸಬಾರ್ದು ಅಂತ. ಅಂದರೆ ಈ ಥರ ಒಂದು ವಿಭಿನ್ನವಾದಂಥ ಆಲೋಚನೆ ಮಾಡಿದವರು ಸಾವರ್ಕರ್. ಇದು ಬೇರೆ ಯಾವುದೇ ಸ್ವತಂತ್ರ ಹೋರಾಟಗಾರ ಯೋಚನೆ ಮಾಡಿದಂಥದ್ದಲ್ಲ. ಅಂದರೆ ಎಲ್ಲರೂ ನಮ್ಮ ದೇಶದಲ್ಲಿ ಏನೋ ಒಂದು ಹೋರಾಟ ಮಾಡೋಣ ಅಂತ ಯೋಚನೆ ಮಾಡ್ತಿದ್ರು. ಸಾವರ್ಕರ್ ಆಲೋಚನೆ ಮಾಡಿದ್ದು, ಅವರು ನಮ್ಮನ್ನು ಬಿಟ್ಟು ಹೋಗ್ಬೇಕು, ನಮ್ಮ ದೇಶವನ್ನು ಬಿಟ್ಟು ಹೋಗಬೇಕು ಅಂತಂದರೆ ಬ್ರಿಟಿಷರು ಅವ್ರ ನೆಲದಲ್ಲೇ ಹೋಗಿ ಅವ್ರನ್ನ ಎದುರಿಸಿ ಅಲ್ಲಿ ಅವರು ಸಮಸ್ಯೆ ಮಾಡಿ ತೊಂದರೆ ಕೊಟ್ಟಾಗ ಆವಾಗ ನಮ್ಮ ದೇಶ ನಮಗೆ ಸ್ವತಂತ್ರ ಕೊಟ್ಟು ಬಿಟ್ಟು ಹೋಗ್ತಾರೆ. ಆ ಥರ ಯೋಚನೆ ಮಾಡಿದಂಥ ಹುಡುಗ ಸಾವರ್ಕರ್. ಅದು ಯಾವ ವಯಸ್ಸಿನಲ್ಲಿ? ಅವ್ರಿಗೆ 40 ವರ್ಷ 50 ವರ್ಷ ಆದಮೇಲೆ ಯೋಚನೆ ಮಾಡಿದ್ದಲ್ಲ. 19-20 ವರ್ಷ ವಯಸ್ಸಿದ್ದಾಗ ಒಬ್ಬ ಸಾವರ್ಕರ್, ಒಬ್ಬ ಸಣ್ಣ ಯುವಕ, ಬಾಲ್ಯದಿಂದ ಅವಾಗ ತಾನ ಯುವಕ ಆಗುವಂಥದ್ದು ಒಂದು 18-20 ವರ್ಷ ಸಮಯ. ಆ ಸಮಯದಲ್ಲಿ ಸಾವರ್ಕರ್ ಆಲೋಚನೆ ಆಗಿತ್ತು ಅಂದರೆ ಬ್ರಿಟನ್ಗೆ ಹೋಗ್ತೀನಿ, ಅಲ್ಲಿ ಅವ್ರನ್ನ ಎದುರಿಸ್ತೀನಿ ಅಂತ. ಅದಕ್ಕಾಗಿ ಏನು ಮಾಡಿದ್ರು, ಇವರು ಒಳ್ಳೆ ವಿದ್ಯಾರ್ಥಿ ಇದ್ದರು, ತುಂಬ ಚೆನ್ನಾಗಿ ಓದ್ಕೊಂಡು ಬಂದಿದ್ರು, ತುಂಬ ಬುದ್ಧಿವಂತರಿದ್ದ ಕಾರಣಕ್ಕೆ ಅಲ್ಲಿ ನಮ್ಮ ಭಾರತೀಯರೇ ಕೆಲವರು ಹೋಗಿ ಕೆಲವರು ಭಾರತೀಯರಿಗೆ ಪ್ರೇರಣೆ ನೀಡುವಂಥದ್ದು ಕೂಡ ನಡೀತಿತ್ತು. ಕೃಷ್ಣ ಶರ್ಮಾ ಅನ್ನೋರೊಬ್ಬರು ಈ ಥರ ಪ್ರೇರಣೆ ನೀಡ್ತಾಯಿದ್ರು. ಅಂದರೆ ಭಾರತದಿಂದ ಹೋಗುವಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋ ಮುಖಾಂತರ, ಅವ್ರ ವೇತನಗಳನ್ನೆಲ್ಲ ಬರೆಸುವಂಥ ಮುಖಾಂತರ ಅವ್ರುಗಳನ್ನ ಇಂಗ್ಲೆಂಡ್ಗೆ ಬರುವಂಥದ್ದು ಮಾಡ್ತಾಯಿದ್ರು. ಅವ್ರ ಸಂಪರ್ಕಕ್ಕೆ ಹೇಗೆ ಬಂದರು ಅಂತಂದರೆ, ಬಾಲ್ ಗಂಗಾಧರ್ ತಿಲಕರೇನಿದ್ರು ಅವರೇ ಇವ್ರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಿದ್ದು ಸಾವರ್ಕರ್ ಅವ್ರಿಗೆ. ಅವ್ರ ಹತ್ರ ಒಂದು ಪತ್ರ ಬರೆಸ್ಕೊಂಡು ಅದನ್ನು ಅಲ್ಲಿಗೆ ತಲುಪಿಸೋ ಮುಖಾಂತರ ಅವ್ರಿಗೆ ಈ ಅವಕಾಶ ಸಿಗುತ್ತೆ. ಇಂಗ್ಲೆಂಡ್ಗೆ ಹೋಗುವಂಥ ಅವಕಾಶ ಸಾವರ್ಕರ್ದಂತ ಆಗುತ್ತೆ. ಸಾವರ್ಕರ್ ಇಂಗ್ಲೆಂಡ್ಗೆ ಬ್ಯಾರಿಸ್ಟರ್ ಪದವಿ, ಅಂದರೆ ಇವಾಗ ನಾವೇನು LLB ಅಂತ ಕರಿತೀವಿ, ಅಂದರೆ ಲಾಯರ್ ಆಗೋದಕ್ಕೆ, ಆವಾಗ ಅದನ್ನು ಬ್ಯಾರಿಸ್ಟರ್ ಪದವಿ ಅಂತ ಕರಿತಾಯಿದ್ರು. ಆ ಬ್ಯಾರಿಸ್ಟರ್ ಪದವಿ ಪಡೆಯೋದಕ್ಕೋಸ್ಕರ ಸಾವರ್ಕರ್ ಇಂಗ್ಲೆಂಡ್ಗೆ ಹೋಗ್ತಾರೆ. ಇಂಗ್ಲೆಂಡ್ಗೆ ಹೋದವರು ಅಲ್ಲಿ ಯಾವ ರೀತಿ ಚಟುವಟಿಕೆಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಭಾಳ ಸ್ವಾರಸ್ಯಕರವಾದಂಥ ಒಂದು ವಿಚಾರ. ಆ ಕಾಲಘಟ್ಟದಲ್ಲಿ ಇವರು ಭಾರತದಿಂದ ಇಂಗ್ಲೆಂಡ್ಗೆ ಹೋಗಿರ್ತಾರೆ. ಅಲ್ಲಿ ಅವರು ಹೋಗಿದ್ದು ಬ್ಯಾರಿಸ್ಟರ್ ಪದವಿ ಪಡೆಯೋದಕ್ಕೋಸ್ಕರ. ಆದರೆ ಬ್ಯಾರಿಸ್ಟರ್ ಪದವಿ ಪಡೀತಾ ಅಲ್ಲಿ ಭಾರತ ಭವನ ಅಂತ ಇರುತ್ತೆ. ಅಂದರೆ ಭಾರತ ಭವನ, ಭಾರತೀಯರು ಹೋದಂಥ ಅವರೆಲ್ಲ ಅಲ್ಲಿ ಇರುವಂಥ ಜಾಗ ಭಾರತ ಭವನ ಅಂತ ಇರುತ್ತೆ. ಅಲ್ಲಿ ಅನೇಕ ಭಾರತೀಯರು ಇರ್ತಾರೆ. ಅಂದರೆ ಯಾರು ಹೋಗ್ತಿದ್ರು ಆ ಸಂದರ್ಭದಲ್ಲಿ ಅಂತಂದರೆ, ನಮ್ಮೆಲ್ಲರಿಗೂ ಗೊತ್ತಿರುವಂಗೆ ಆ ಕಾಲಘಟ್ಟ ಹೇಗಿತ್ತು ಅಂದರೆ, ಎಲ್ಲರೂ ಭಾರತೀಯರೆಲ್ಲ ಬಹಳ ಬಡತನದಲ್ಲಿದ್ದವರು. ಆದರೆ ಅಲ್ಲಿಗೆ ಹೋಗುವಂಥದ್ದು ಅಷ್ಟು ಸುಲಭ ಇರ್ತಿರಲಿಲ್ಲ. ಇವಾಗಲೂ ಕೂಡ ಒಂದು ವಿದೇಶಕ್ಕೆ ಹೋಗಿ ಓದುವಂಥದ್ದು ಭಾಳ ಕಷ್ಟ ಇದೆ ಅಲ್ವಾ? ಹಾಗಂತೂ ಇನ್ನೂ ಭಾಳ ಕಷ್ಟ ಇತ್ತು. ಆಗ ಯಾರು ಬ್ರಿಟನ್ಗೆ ಹೋಗಿ ಓದ್ತಾ ಇದ್ರು ಅಂದರೆ, ಯಾರು ಶ್ರೀಮಂತರಿದ್ರು, ಭಾರತದ ಶ್ರೀಮಂತರುಗಳು ಅವ್ರ ಮಕ್ಕಳುಗಳನ್ನ ಅಲ್ಲಿ ಕಳಿಸಿ ಓದ್ತಾ ಇದ್ದಂಥ ಸಂದರ್ಭ. ಅಂಥ ಶ್ರೀಮಂತರುಗಳೆಲ್ಲ ಅಲ್ಲಿದ್ದ ಸಂದರ್ಭದಲ್ಲಿ ಇವರು ಬರೀ ಇವ್ರ ಮೆರಿಟ್ ಮೇಲೆ ಹೋಗಿದ್ದು, ಅಲ್ಲಿ ಸಿಕ್ಕದಂಥ, ಅಲ್ಲಿ ಪರಿಚಯ ಆದಂಥ ಎಲ್ಲ ಯುವಕರುಗಳನ್ನ, ಆ ಭಾರತೀಯ ಶ್ರೀಮಂತ ಯುವಕರುಗಳ ಸಂಪರ್ಕಕ್ಕೆ ಬರ್ತಾರೆ. ಇವರ ಸಂಪರ್ಕಕ್ಕೆ ಬಂದ ಪ್ರತಿಯೊಬ್ಬನೂ ಕೂಡ ಒಬ್ಬ ಕ್ರಾಂತಿಕಾರಿ ಆಗ್ತಾನೆ. ಆ ರೀತಿಯಂಥ ಕ್ರಾಂತಿಕಾರಿಗಳಿಗೆ ಪ್ರೇರಣೆ ನೀಡುವಂಥದ್ದು ಮಾಡಿದ್ದು ಕೆಲಸ ಸಾವರ್ಕರ್ದು. ಸಾವರ್ಕರ್ ಅವರ ಸಂಪರ್ಕಕ್ಕೆ ಬಂದವರ ಅನೇಕರನ್ನು ಕ್ರಾಂತಿಕಾರಿಗಳನ್ನಾಗಿ ಮಾಡ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವೆಲ್ಲರೂ ಕೂಡ ಸ್ಮರಿಸ್ಬೋದು, ಅವರೇ ಮದನ್ ಲಾಲ್ ಡಿಂಗ್ರಾ. ಮದನ್ ಲಾಲ್ ಡಿಂಗ್ರಾ ಒಬ್ಬ ಭಾರತದಿಂದ ಬ್ರಿಟನ್ಗೆ ಓದೋದಕ್ಕೋಸ್ಕರ ಹೋಗಿದ್ದಂಥವರು ಶ್ರೀಮಂತ ವಿದ್ಯಾರ್ಥಿ. ಅವರು ತುಂಬ ಆಗಿನ ದಿನಗಳಲ್ಲಿ ಮೋಜು ಮಸ್ತಿ, ಒಬ್ಬ ವಿದ್ಯಾರ್ಥಿ, ಶ್ರೀಮಂತ ವಿದ್ಯಾರ್ಥಿ ಹೇಗಿರ್ಬೋದು ಆ ರೀತಿಯಾಗಿಂಥ ಚಟುವಟಿಕೆಗಳಲ್ಲಿ ಭಾಗವಹಿಸ್ಕೊಂಡು ತುಂಬ ಮೋಜು ಮಸ್ತಿಯಲ್ಲಿಂಥದ್ದ ಒಬ್ಬ ವ್ಯಕ್ತಿ. ಅವರು ಸಾವರ್ಕರ್ ಸಂಪರ್ಕಕ್ಕೆ ಬರ್ತಾರೆ. ಅವರು ಭಾರತ ಏನಂತ ಭಾಳ ದೊಡ್ಡದಲ್ಲ ಅನ್ನೋವಂಥ ಭಾಷೆಯಲ್ಲಿ ಮಾತನಾಡ್ತಿರ್ತಾರೆ. ಸಾವರ್ಕರ್ ಸಂಪರ್ಕಕ್ಕೆ ಬಂದ ನಂತರ ಅವರಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ನಮ್ಮ ಭಾರತದ ಶಕ್ತಿ ಏನು, ನಮ್ಮ ಭಾರತೀಯರ ಮೇಲೆ ಎಂಥ ದೌರ್ಜನ್ಯ ನಡೀತಾ ಇದೆ ಈ ಬ್ರಿಟಿಷರಿಂದ, ನಾವು ಏನಕ್ಕೋಸ್ಕರ ಈ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು, ಅದು ಯಾವ ರೀತಿ ಪಾಲ್ಗೊಳ್ಳಬೇಕು ಅನ್ನುವಂಥದ್ದು ಸಾವರ್ಕರ್ ಅವರಿಗೆ ಮನದಟ್ಟು ಮಾಡಿಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಅದೇ ಮದನ್ ಲಾಲ್ ಡಿಂಗ್ರಾ ಅಲ್ಲಿ ಬ್ರಿಟನ್ನಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿಗೆ ಚಲನವಲನಗಳನ್ನೆಲ್ಲ ಸಂಪೂರ್ಣ ಗಮನಿಸಿ ಆ ಬ್ರಿಟಿಷ್ ಅಧಿಕಾರಿಯನ್ನು ಅಲ್ಲಿ ವಧೆ ಮಾಡ್ತಾರೆ. ಅಂದರೆ ಅಲ್ಲಿ ಕೊಲ್ಲುವಂಥದ್ದಾಗತ್ತೆ. ಅಂದರೆ ಅದಲ್ಲಿ ಸಂಪೂರ್ಣ ಒಂದು ಯೋಜನಾಬದ್ಧವಾಗಿ ಆಗುತ್ತೆ. ಅದಾದ ನಂತರ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಅಂದರೆ ಸ್ವತಂತ್ರ ಹೋರಾಟ ಬರೀ ಭಾರತದಲ್ಲಿ ಮಾತ್ರ ನಡೀತಾ ಇಲ್ಲ, ಕೆಲವು ಕ್ರಾಂತಿಕಾರಿಗಳು ಬಂದು ಬ್ರಿಟನ್ನಲ್ಲಿ ಅವರ ದೇಶದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನುವಂಥದ್ದು ಅಲ್ಲಿ ಒಂದು ವಿಚಾರ ತಲುಪುತ್ತೆ. ಆಗ ಮದನ್ ಲಾಲ್ ಡಿಂಗ್ರಾನ ಪೊಲೀಸ್ ಅರೆಸ್ಟ್ ಮಾಡ್ತಾರೆ, ಕೋರ್ಟಿಗೆ ಕರ್ಕೊಂಡ್ಬರ್ತಾರೆ. ಕೋರ್ಟಿಗೆ ಕರ್ಕೊಂಡು ಬಂದಾಗ ಮದನ್ ಲಾಲ್ ಡಿಂಗ್ರಾ ಹೇಳ್ತಾನೆ, ನೀವು ಏನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋದಕ್ಕೆ ಭಾಳ ಖುಷಿಯಿಂದಿದ್ದೀನಿ, ನನಗೆ ಗಲ್ಲು ಶಿಕ್ಷೆ ಕೊಡ್ತೀರಾ, ಸಂಪೂರ್ಣವಾಗಿ ಸ್ವಾಗತಿಸ್ತೀನಿ. ಒಂದೇ ಒಂದು ನಮ್ಮ ಮಾಡಿರುವ ಕೃತ್ಯದ ಮೇಲೆ ನಮಗೆ ಬೇಜಾರಿಲ್ಲ, ನೀವು ನಮ್ಮನ್ನು
ಅಲ್ಲಿ ಆಳುಗಳ ರೀತಿ ನೋಡ್ತಾ ಇದ್ದೀರಾ, ನಮಗೆ ಸ್ವಾತಂತ್ರ್ಯ ಕೊಟ್ಟಿಲ್ಲ, ಅದಕ್ಕೆ ನಾವು ತಿರುಗಿ ಬಿದ್ದಿದ್ದೀವಿ, ನಿಮಗೆ ಒಂದು ಇಡೀ ಪ್ರಪಂಚಕ್ಕೆ ಒಂದು ಮಾಹಿತಿ ಕೊಡಬೇಕಾಗಿತ್ತು, ವಿಚಾರ ತಲುಪಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ನಾವು ಈ ಕೃತ್ಯ ಮಾಡಿದ್ದೀವಿ, ನಾನು ಗಲ್ಲು ಶಿಕ್ಷೆ ಖುಷಿಯಿಂದ ಅನುಭವಿಸ್ತೀನಿ ಅಂತೇಳಿ ಸಾವರ್ಕರ್ ಹೇಳಿದಂಥ ಮಾತುಗಳನ್ನ ಅಲ್ಲಿ ಹೇಳಿ ನೆನಪಿಸ್ಕೊಂಡು ಖುಷಿಯಿಂದ ಜಡ್ಜ್ ಮುಂದೆ ಮಾತನಾಡ್ತಾರೆ. ಇಷ್ಟಕ್ಕೂ ಪ್ರೇರಣೆ ಸಾವರ್ಕರ್ ಆ ಥರ ಒಂದಲ್ಲ ಎರಡಲ್ಲ ಸಾವಿರಾರು ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಸಾವರ್ಕರ್ ನಾವು ಯೋಚನೆ ಮಾಡಿದಾಗ 1857ರಲ್ಲಿ, ಈಗ ಕೆಲವರು ಬ್ರಿಟಿಷರು ಹೇಳಿದಂಥ ಮಾತನ್ನ ಕೆಲವರು ನಂಬ್ಕೊಂಡು ಇವತ್ತಿಗೂ ಕೂಡ ಅದನ್ನು ಸಿಪಾಯಿ ದಂಗೆ ಅಂತ ಕರೀತಾರೆ. 1857ರಲ್ಲಿ ನಡೆದಿದ್ದ ಸಿಪಾಯಿ ದಂಗೆ ಅಂದರೆ ಕೆಲವು ಸೈನಿಕರು ಮಾತ್ರ ಸೈನ್ಯದಲ್ಲಿ ಬಳಸಿದಂಥ ಕೆಲವು ಆಯುಧದಲ್ಲಿ ಬೇರೆ ಮಾಂಸ ಇತ್ತು ಅನ್ನೋ ಕಾರಣಕ್ಕೋಸ್ಕರ ತಿರುಗಿಬಿದ್ರು ಅಂತ. ಅದು ತುಂಬ ಸಣ್ಣದಾಗಿ ಬರೀ ಸಿಪಾಯಿ ದಂಗೆ ಅಂದರೆ ಸಿಪಾಯಿಗಳು ಮಾತ್ರ ಅದರಲ್ಲಿ ಭಾಗವಹಿಸಿದ್ರು ಅಂತ ಸಣ್ಣದಾಗಿ ತೋರಿಸುವಂಥ ಪ್ರಯತ್ನ ಮಾಡಿದರು. ಸಾವರ್ಕರ್ ಮೊಟ್ಟ ಮೊದಲ ಬಾರಿಗೆ ಅದು ಸಿಪಾಯಿ ದಂಗೆ ಅಲ್ಲ, 1857ರಲ್ಲಿ ನಡೆದಿದ್ದು ಭಾರತದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿದವರು ಸಾವರ್ಕರ್. ಅದರ ಮೇಲೆ ಸಾವರ್ಕರ್ ಒಂದು ಪುಸ್ತಕನೇ ಬರೀತಾರೆ, 1857 ಭಾರತದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ. ಸಾವರ್ಕರ್ ಬರೆದಂಥ ಪುಸ್ತಕ ಬ್ರಿಟಿಷರಿಗೆ ಗೊತ್ತಾಗ್ಬಿಡುತ್ತೆ. ಅಂದರೆ ಸಾವರ್ಕರ್ ಯಾವ ರೀತಿ ಅವ್ರ ಬರವಣಿಗೆ ಇತ್ತು ಅಂತಂದರೆ, ಅವರ ಬರೆದಂಥ ಪುಸ್ತಕವನ್ನು ಓದಿದಂಥ ಯಾವುದೇ ಯುವಕ ಆಗಿರಲಿ ಪ್ರೇರಣೆಗೊಂಡು ಅವನು ಕೂಡ ಒಬ್ಬ ಕ್ರಾಂತಿಕಾರಿಯಾಗುವಂಥದ್ದು, ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸುವಂಥದ್ದು ಖಂಡಿತವಾಗ್ಲೂ ಆಗ್ತಿತ್ತು. ಅಂಥದ್ದು ಯಾವಾಗ ಬ್ರಿಟಿಷರಿಗೆ ವಿಚಾರ ಗೊತ್ತಾಯಿತು, ಆ ಪುಸ್ತಕವನ್ನು ಇಡೀ ದೇಶಾದ್ಯಂತ ಬ್ಯಾನ್ ಮಾಡ್ತಾರೆ, ಅದು ಪ್ರಕಟಣೆ ಆಗಬಾರ್ದು ಅಂತ. ಆಗ ಈ ಅಭಿನವ ಭಾರತದ ಹುಡುಗರು ಏನಿದ್ರು, ಸಾವರ್ಕರ್ ಕಟ್ಟಿದಂಥ ಒಂದು ತಂಡ, ಇವರು ಒಂದು ಯೋಜನೆ ಮಾಡ್ತಾರೆ. ಈ ಪುಸ್ತಕವನ್ನು ಇವರು ಬ್ಯಾನ್ ಮಾಡಿರೋ ಕಾರಣಕ್ಕೆ ಇದನ್ನು ನಾವು ಪ್ರಕಟಣೆ ಮಾಡಲೇಬೇಕು. ಯಾವ ರೀತಿ ಪ್ರಕಟಣೆ ಮಾಡಬೇಕು ಅಂತ ಯೋಜನೆ ಮಾಡ್ತಾರೆ ಅಂದರೆ, ಫ್ರಾನ್ಸ್ನಲ್ಲಿ ಇದ್ರ ಮುದ್ರಣ ಮಾಡ್ತಾ ಇದ್ದೀವಿ ಅಂತ ವಿಚಾರನ ಬ್ರಿಟಿಷರಿಗೆಲ್ಲ ಕಡೆ ತಲುಪಿಸ್ಬಿಡ್ತಾರೆ. ಆದರೆ ಹಾಲೆಂಡಲ್ಲಿ ಹೋಗಿ ಹಾಲೆಂಡಲ್ಲಿ ಇದನ್ನು ಪ್ರಿಂಟಿಂಗ್ ಮಾಡ್ತಾರೆ, ಮುದ್ರಣ ಮಾಡಿಸ್ತಾರೆ. ಬ್ರಿಟಿಷರೆಲ್ಲ ಫ್ರಾನ್ಸ್ನಲ್ಲಿ ಹುಡುಕ್ತಿರ್ತಾರೆ ಎಲ್ಲಿ ಇದರ ಮುದ್ರಣ ಆಗ್ತಾ ಇರ್ಬೋದು ಅಂತ. ಆದರೆ ಹಾಲೆಂಡಲ್ಲಿ ಅದು ಮುದ್ರಣ ಆಗುತ್ತೆ. ಅದು ಮುದ್ರಣ ಆದ ಪುಸ್ತಕಗಳನ್ನ, ಆ ಪುಸ್ತಕದ ಪ್ರತಿಗಳು ಭಾರತಕ್ಕೆ ತಲುಪುತ್ತೆ. ಅದು ಯಾವ ರೀತಿ ಸಾವರ್ಕರ್ ಯೋಜನೆ ಮಾಡ್ತಾರೆ ಅಂದರೆ, ಎಷ್ಟು ಟ್ಯಾಕ್ಟಿಕಲ್ ಆಗಿದ್ರು ಅಂತಂದರೆ, ಪುಸ್ತಕಗಳು ಹಡಗ್ನಲ್ಲಿ ಬರ್ತಾ ಇತ್ತು. ಯಾವ ರೀತಿ ಬರ್ತಿತ್ತು ಅಂದರೆ ಬಾಕ್ಸ್ನಲ್ಲಿ. ಆಗೇನು ಮಾಡ್ತಿದ್ರು ಬ್ರಿಟಿಷರು ಅಂದರೆ, ಭಾರತದಲ್ಲಿ ಬೈಬಲ್ಗಳನ್ನ ಕಳಿಸ್ತಾ ಇದ್ರು. ಬೈಬಲ್ಗಳು ಅತಿ ಹೆಚ್ಚು ಬೈಬಲ್ಗಳು ಆಗ ಬ್ರಿಟನ್ನಿಂದ ಭಾರತಕ್ಕೆ ಬರ್ತಿತ್ತು. ಹಾಗಾಗಿ ಆ ಒಂದು ಬಾಕ್ಸ್ಗಳಲ್ಲಿ ಮೇಲೆ ಬೈಬಲ್ಲು ಮತ್ತು ಕೆಳಗಡೆನೂ ಬೈಬಲ್ಲು, ಮಧ್ಯದಲ್ಲಿ ಮಾತ್ರ ಈ ಪುಸ್ತಕಗಳು, ಭಾರತ ಮೊಟ್ಟ ಮೊದಲ ಸ್ವತಂತ್ರ ಸಂಗ್ರಾಮದ ಪುಸ್ತಕಗಳು ಮಧ್ಯದಲ್ಲಿಟ್ಟು ಕಳಿಸ್ಕೊಡ್ತಾರೆ ಸಾವರ್ಕರ್. ಇಲ್ಲಿ ಬರುತ್ತೆ, ಬಂದಿದ್ದ ಅಲ್ಲಿ ಪೋರ್ಟಲ್ಲಿ ನೋಡ್ತಾರೆ, ಬಂದರಲ್ಲಿ ಇದು ಬೈಬಲ್ ಪುಸ್ತಕಗಳು ಅಂತೇಳಿ ಒಳಗೆ ಬಿಟ್ಬಿಡ್ತಾರೆ. ಆ ರೀತಿ ಆ ಪುಸ್ತಕಗಳನ್ನ ಭಾರತಕ್ಕೆ ತಂದು ಅವ್ರ ಅಣ್ಣ ಬಾಬಾ ಸಾವರ್ಕರ್ ಆ ಪುಸ್ತಕಗಳನ್ನ ಭಾರತದಾದ್ಯಂತ ಯುವಕರಿಗೆ ತಲುಪುವಂಥ ಕೆಲಸಗಳನ್ನ ಬಾಬಾ ಸಾವರ್ಕರ್ ಮಾಡ್ತಿರ್ತಾರೆ. ಆ ಪುಸ್ತಕ ಓದಿದಂಥ, ಆಗೆಲ್ಲ ಈ ಥರ ಆನ್ಲೈನ್ ಇರಲಿಲ್ಲ, ಮೊಬೈಲ್ಗಳಿರಲಿಲ್ಲ, TV ರೇಡಿಯೋಗಳು ಕೂಡ ಜಾಸ್ತಿ ಇರಲಿಲ್ಲ ಅಲ್ಲ. ಹಾಗಾಗಿ ಜನರ ವಿಚಾರ ತಲುಪ್ತಾ ಇದ್ದಿದ್ದೇ ಪುಸ್ತಕಗಳಿಂದ. ಹೀಗಾಗಿ ಸಾವರ್ಕರ್ ಆ ಥರ ಅನೇಕ ಯುವಕರು ಪ್ರೇರಣೆ ಒಳಗಾಗೋದಕ್ಕೆ, ಕ್ರಾಂತಿಕಾರಿಗಳಾಗಲಿಕ್ಕೆ ದೊಡ್ಡ ಪಾತ್ರ ವಹಿಸಿದಂಥವರು ಸಾವರ್ಕರ್. ಖಂಡಿತ ಸರ್. ಇಷ್ಟೊತ್ತು ವೀರ ಸಾವರ್ಕರ್ ಅವರ ಬಾಲ್ಯ ಮತ್ತು ಅವರು ಬಾಲ್ಯದಿಂದಲೇ ಸ್ವತಂತ್ರ ಹೋರಾಟದಲ್ಲಿ ಯಾವ ರೀತಿ ತೊಡಗಿಸ್ಕೊಬಂದರು ಅನ್ನೋ ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ರಿ. ಬರೀ ಸ್ವತಂತ್ರ ಹೋರಾಟಗಾರರಲ್ಲದೆ ಇನ್ಯಾವ ರೀತಿ ಅವರನ್ನು ನೀವು ಸ್ಮರಿಸಲು ಇಷ್ಟಪಡ್ತೀರಿ ಸರ್? ಸಾವರ್ಕರ್ ಹೇಳಿದಾಗೆ ಒಬ್ಬರು ಇಡೀ ಸಮಾಜವನ್ನೇ ಬದಲಾಯಿಸಬೇಕು ಅಂತ ಆಲೋಚನೆ ಮಾಡಿದಂಥ ವ್ಯಕ್ತಿ. ಒಂದು ಸ್ವತಂತ್ರ ಬರಬೇಕು ಭಾರತಕ್ಕೆ, ಆದರೆ ಬರೀ ಸ್ವತಂತ್ರಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ ಅವರ ಆಲೋಚನೆಗಳು, ಅದು ಮೀರಿದಂಥ ಆಲೋಚನೆಗಳಾಗಿತ್ತು. ಸಾವರ್ಕರ್ ಯಾವಾಗಲೂ ಕೂಡ ಅವ್ರ ವಿಚಾರಧಾರೆಗಳು, ಅವ್ರು ಹೇಳುವಂಥ ಯಾವುದೇ ಭಾಷಣಗಳಲ್ಲಿ ಏನಿರ್ತಿತ್ತು ಅಂದರೆ ಅಖಂಡ ಭಾರತದ ಪರಿಕಲ್ಪನೆ ಇರ್ತಿತ್ತು. ಸಾವರ್ಕರ್ ಯಾವಾಗಲೂ ಹೇಳ್ತಾ ಇದ್ದಿದ್ದು, ಯಾರು ಹಿಂದೂ ಅಂದರೆ ಒಂದು ಹಿಂದೂ ಧರ್ಮದಲ್ಲಿ ಹುಟ್ಟಿದವನು ಮಾತ್ರ ಹಿಂದೂ ಅಲ್ಲ. ಈ ಹಿಂದೂಸ್ತಾನ ಏನಿದೆ, ನಮ್ಮ ಭೂಮಿ, ಈ ಭೂಮಿಯಲ್ಲಿ ಹುಟ್ಟಿದವನು ಯಾರು, ನನ್ನ ಮಾತೃಭೂಮಿ, ನನ್ನ ಪಿತೃಭೂಮಿ, ನನ್ನ ಧರ್ಮಭೂಮಿ, ನನ್ನ ಕರ್ಮಭೂಮಿ ಎಲ್ಲವೂ ಹಿಂದೂಸ್ತಾನ ಅಂತ ಯಾರು ಪರಿಗಣಿಸ್ತಾನೋ ಅವನೇ ಹಿಂದೂ. ಆ ಥರ ಒಂದು ಹಿಂದುತ್ವದ ವಿಚಾರವನ್ನು ಕೂಡ ಜನರಿಗೆ ತಲುಪಿಸುವಂಥದ್ದು ಮಾಡಿದ್ದು ಸಾವರ್ಕರ್.
ಅದೇ ರೀತಿಯಲ್ಲಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತಿಗೂ ಕೂಡ ನಾವು ಸಮಾನತೆ ತಲುಪಿಲ್ಲ. ಅಂದರೆ ಜಾತಿಗಳ ವಿಚಾರವಾಗಿ ಒಂದು ಮೇಲ್ಜಾತಿ ಕೀಳ್ಜಾತಿ ಅಂತ ನೋಡುವಂಥದ್ದು ಇವತ್ತಿಗೂ ಕೂಡ ಕಡಿಮೆ ಆಗಿದೆ, ಇವತ್ತು ಬಹಳಷ್ಟು ಕಡಿಮೆ ಆಗಿದೆ, ಇನ್ನೂ ಶೂನ್ಯ ತಲುಪಿಲ್ಲ. ಈ ಆಲೋಚನೆ ಇದನ್ನು ಬದಲಾಯಿಸಬೇಕು, ಸಮಾನತೆ ತರಬೇಕು ಅನ್ನುವಂಥ ಆಲೋಚನೆ ಆವಾಗ ಆ ಕಾಲಘಟ್ಟದಲ್ಲಿ ಮಾಡಿದಂಥವರು ಸಾವರ್ಕರ್. ಈ ವಿಚಾರವಾಗಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಇವತ್ತು ಜನರಿಗೆ ಅದು ತಲುಪಿಲ್ಲ. ಇನ್ನೂ ಸಮಾನತೆಗೋಸ್ಕರ ಸಾವರ್ಕರ್ ಏನು ಕೆಲಸ ಮಾಡಿದ್ರು, ಇದು ಜನರಿಗೆ ತಲುಪಿದೆಯಾ ಅನ್ನುವಂಥ ಪ್ರಶ್ನೆ ಬಂದಾಗ ಜನರಿಗೆ ಇನ್ನೂ ತಲುಪಿಲ್ಲ. ಅವತ್ತು ಆ ಕಾಲಘಟ್ಟದಲ್ಲಿ ಅಂದರೆ ಸ್ವತಂತ್ರ ಬರುವುದಕ್ಕಿಂತ ಮುಂಚೆ, ಸ್ವತಂತ್ರ ಪೂರ್ವದಲ್ಲೇ ಸಮಾನತೆ ಬಗ್ಗೆ ಯೋಚನೆ ಮಾಡಿದಂಥವ್ರು ಸಾವರ್ಕರ್. ಅಂದರೆ ಜಾತಿ ಜಾತಿ ಅಂತ ಹೊಡೆದಾಡಬೇಡಿ, ಎಲ್ಲರೂ ಒಂದೇ ಅನ್ನುವಂಥ ಆಲೋಚನೆಗೋಸ್ಕರ ಆ ಕಾಲಘಟ್ಟದಲ್ಲೇ ದೇವಸ್ಥಾನಗಳಿಗೆ ಏನು ದೀನದಲಿತರು ಅಂತ ಕರೀತಾರೆ ಅವ್ರನ್ನ ಒಳಗಡೆ ಹೋಗುವಂಥದ್ದು ಪ್ರಯತ್ನ ಮಾಡಿದಂಥವ್ರು ಸಾವರ್ಕರು. ಎಲ್ಲ ಜಾತಿಯವರಿಗೂ ಕೂಡ ಮಂದಿರ ಆಗಬೇಕು, ಬರೀ ಯಾವುದೇ ಒಂದು ಜಾತಿಗೆ ಸೀಮಿತ ಆಗಬಾರ್ದು ಅಂತೇಳಿ ಪತಿತ ಪಾವನ ಮಂದಿರ ಅನ್ನುವಂಥದ್ದು ಅವಾಗ ಸ್ಥಾಪಿಸ್ತಾರೆ. ಪತಿತ ಪಾವನ ಮಂದಿರ ಸ್ಥಾಪನೆ ಮಾಡಿ ಇಡೀ ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಾರೆ. ಜಾತಿಗಳ ಮೇಲೆ ಹೊಡೆದಾಡಬೇಡಿ, ಎಲ್ಲರೂ ಕೂಡ ಒಂದೇ, ಭಗವಂತನಿಗೆ ಜಾತಿ ಇಲ್ಲ ಅಂತೇಳಿ ಸಾರುವಂಥದ್ದು. ಸಾಮಾಜಿಕವಾಗಿ ಅಸಮಾನತೆಯನ್ನು ದೂರ ಮಾಡಲಿಕ್ಕೆ ಭಾಳ ದೊಡ್ಡ ಕೆಲಸ ಮಾಡಿದಂಥವ್ರು ಸಾವರ್ಕರ್. ಸ್ವತಂತ್ರ ಹೋರಾಟದ ಹೊರತಾಗೂ ಕೂಡ ಭಾಳಷ್ಟು ಸಾವರ್ಕರ್ ಅವರ ಕೆಲಸ ಇದೆ. ಸಾವರ್ಕರ್ನ ಅಧ್ಯಯನ ಮಾಡ್ತಾ ಹೋದಾಗ ಮತ್ತಷ್ಟು ವಿಚಾರಗಳು ಬರುತ್ತೆ. ಮತ್ತು ಏನು ನಾವು ಮಹಿಳೆಯರನ್ನ ಇವತ್ತು ಸಬಲೀಕರಣ ಮಾಡಬೇಕು ಅಂತ ನಾವು ಇವತ್ತೇನು ಮಾತಾಡ್ತಾ ಇದ್ದೀವಿ, ಅದನ್ನು ಆ ದಿನಗಳಲ್ಲೇ ಆಲೋಚನೆ ಬಂದದ್ದು ಸಾವರ್ಕರ್. ಈ ಥರ ಸಂಪೂರ್ಣ ಸಾಕಷ್ಟು ಸಾಮಾಜಿಕ ವಿಚಾರಗಳಲ್ಲೂ ಕೂಡ ಸಾವರ್ಕರ್ ಅವರ ಕೊಡುಗೆ ಭಾಳ ದೊಡ್ಡದು ಅಂತ ಹೇಳಲಿಕ್ಕೆ ಇಷ್ಟ. ಅಂದರೆ ಶಕ್ತಿಗಿಂತ ಯುಕ್ತಿನೂ ಬಳಸಿ ನಾವು ಸ್ವತಂತ್ರ ಹೋರಾಟ ಹೇಗೆ ಮಾಡಬೇಕು ಅನ್ನೋದಕ್ಕೆ ಒಂದು ತಂಡನ ಕಟ್ಟಿಕೊಂಡು ಸ್ವತಂತ್ರ ಹೋರಾಟದಲ್ಲಿ ಅವ್ರನ್ನ ತೊಡಗಿಸ್ಕೊಂಡ್ರು ಅನ್ನೋದನ್ನು ಹೇಳಿದ್ರಿ. ಅದೇ ರೀತಿ ಅವರ ಕುಟುಂಬ ಕೂಡ ಅವರಿಗೆ ಸಹಕಾರ ನೀಡ್ತಾ ಬರ್ತು. ಯಾವ ರೀತಿ ಸರ್, ಅದನ್ನು ನಾವು ಹೇಗೆ ನೆನ್ಪು ಮಾಡ್ಕೊಳ್ಬೋದು? ಸಾವರ್ಕರ್ ಅವರ ಕುಟುಂಬ 100 ಕೋಟಿಗೊಂದು ಕುಟುಂಬ ಅಂತ ಹೇಳ್ಬೋದು. ಕಾರಣ ಏನಂತಂದರೆ, ನಾನು ಆಗಲೇ ಉಲ್ಲೇಖ ಮಾಡಿದೆ, ಸಾವರ್ಕರ್ ಅವರ ಅಣ್ಣ ಬಾಬಾ ಸಾವರ್ಕರ್ ಭಾರತದ ಮೊಟ್ಟ ಮೊದಲ ಸ್ವತಂತ್ರ ಸಂಗ್ರಾಮ ಪುಸ್ತಕವನ್ನು ಇಲ್ಲಿ ಯುವಕರಿಗೆ ತಲುಪಿಸೋದ್ರಲ್ಲಿ ಭಾಳ ದೊಡ್ಡ ಪಾತ್ರ ವಹಿಸಿದ್ರು ಅಂತ. ಆ ಕಾರಣಕ್ಕಾಗಿ ಸಾವರ್ಕರ್ ಅವರ ಅಣ್ಣ ಬಾಬಾ ಸಾವರ್ಕರ್ ಅವ್ರನ್ನ ಬ್ರಿಟಿಷರು ಕರಿನೀರ ಶಿಕ್ಷೆಗೆ ಗುರಿ ಮಾಡಿರ್ತಾರೆ. ಅಂದರೆ ಕರಿನೀರ ಶಿಕ್ಷೆ ಅಂತಂದರೆ ಅಮಾನವೀಯವಾದಂಥ ಶಿಕ್ಷೆ. ಅದೇ ಶಿಕ್ಷೆ ಸಾವರ್ಕರ್ ಅವ್ರಿಗೂ ಆಗುತ್ತೆ. ಅದನ್ನು ಕೂಡ ಉಲ್ಲೇಖ ಮಾಡೋಣ ಮುಂದೆ. ಅವರ ಅಣ್ಣ ಒಬ್ಬರು ಬಾಬಾ ಸಾವರ್ಕರ್, ಇವರು 2ನೇವರು ವಿನಾಯಕ ದಾಮೋದರ ಸಾವರ್ಕರ್, 3ನೇವರು ತಮ್ಮ ನಾರಾಯಣ ಸಾವರ್ಕರ್. ಈ 3 ಅಣ್ಣ ತಮ್ಮಂದಿರೇನಿರ್ತಾರೆ, ಈ 3 ಸಹೋದರರನ್ನು ಬ್ರಿಟಿಷರು ಜೈಲಿಗೆ ಹಾಕ್ತಾರೆ. ಕಾರಣ ಏನಂದರೆ ಸ್ವತಂತ್ರ ಹೋರಾಟ. ಇವರು 3 ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳಿಸ್ತಾರೆ. ಒಂದು ಸಂದರ್ಭ ಹೇಗಿರುತ್ತೆ ಅಂತಂದರೆ, ಸಾವರ್ಕರ್ ಅವರ ಅಣ್ಣ ಜೈಲಿಗೆ ಹೋಗಿರ್ತಾರೆ, ಅದು ಅಂಡಮಾನ್ ಜೈಲಲ್ಲಿ ಇರ್ತಾರೆ. ಅವರ ತಮ್ಮ ಕೋಲ್ಕತ್ತಾ ಜೈಲಲ್ಲಿ ಇರ್ತಾರೆ. ಆದರೆ ಸಾವರ್ಕರ್ ಆಗಿನ್ನೂ ಕೂಡ ಬ್ರಿಟನ್ನಲ್ಲೇ ಇರ್ತಾರೆ, ಇಂಗ್ಲೆಂಡಲ್ಲಿ. ಆಗ ಸಾವರ್ಕರ್ ಅವರ ಅತ್ತಿಗೆ ಅಂದರೆ ಬಾಬಾ ಸಾವರ್ಕರ್ ಅವರ ಮಡದಿ ಯಶೋಧ ಅನ್ನೋರು ಒಂದು ಪತ್ರ ಬರೀತಾರೆ ಸಾವರ್ಕರ್ಗೆ. ಏನಾಗಿರುತ್ತೆ ಅಂದರೆ, ಆ ಸಂದರ್ಭದಲ್ಲಿ ಇಲ್ಲಿ ಬ್ರಿಟಿಷರು ಸಾವರ್ಕರ್ ಮನೆ ಮೇಲೆ ದಾಳಿ ಮಾಡಿರ್ತಾರೆ. ಸಾವರ್ಕರ್ ಮನೆ ಮೇಲೆ ದಾಳಿ ಮಾಡಿ, ಅಣ್ಣ ತಮ್ಮಂದಿರು ನೀವೆಲ್ಲರೂ ಒಟ್ಟಿಗೆ ಸ್ವತಂತ್ರ ಹೋರಾಟದಲ್ಲಿದ್ದೀರಾ ಅಂತೇಳಿ ಆ ಮನೆಯನ್ನು ಕೂಡ ಜಪ್ತಿ ಮಾಡಿ, ಅತ್ತಿಗೆ ಮತ್ತು ಸಾವರ್ಕರ್ ಅವರ ಹೆಂಡತಿ ಯಮುನಾ ಅಂತ ಸಾವರ್ಕರ್ ಅವರ ಹೆಂಡತಿ ಹೆಸರು, ಅವರನ್ನು ಕೂಡ ಮನೆಯಿಂದ ಆಚೆ ಹಾಕಿರ್ತಾರೆ. ಅಂದರೆ ಮನೆ ಕಳ್ಕೊಂಡಿರ್ತಾರೆ, ಅವ್ರಿಗೆ ಜೀವನ ಮಾಡಲಿಕ್ಕೆ ದಾರಿ ಇರೋದಿಲ್ಲ. ಆಗ ಸಾವರ್ಕರ್ ಅವರ ಅತ್ತಿಗೆ ಸಾವರ್ಕರ್ಗೆ ಒಂದು ಪತ್ರ ಬರೀತಾರೆ, ಇಂಗ್ಲೆಂಡ್ ಇದ್ದಂಥ ಸಾವರ್ಕರ್ಗೆ. ನೋಡಿ, ಇಲ್ಲಿ ತಾತ್ಯ ಅಂತ ಕರಿತಿರ್ತಾರೆ ಅವ್ರ ಅತ್ತಿಗೆ. ತಾತ್ಯ, ಇಲ್ಲಿ ನಮ್ಮ ಪರಿಸ್ಥಿತಿ ಈ ರೀತಿ ಇದೆ, ಬ್ರಿಟಿಷರು ಈ ಥರ ನಮ್ಮ ಮನೆಯನ್ನು ಜಪ್ತಿ ಮಾಡಿದ್ದಾರೆ, ನಮ್ಮ ಮನೆಯಿಂದ ಆಚೆ ಹಾಕಿದ್ದಾರೆ, ನೀವು ಅಣ್ಣ ಜೈಲಿನಲ್ಲಿದ್ದಾರೆ, ತಮ್ಮನೂ ಕೂಡ ಜೈಲಿನಲ್ಲಿದ್ದಾನೆ, ನೀನಾದರೂ ನಮ್ಮ ಸಹಾಯಕ್ಕೆ ಬಾ, ನೀನು ವಾಪಸ್ ಬಂದುಬಿಡು, ನಮಗೆ ಜೀವನ ಮಾಡಲಿಕ್ಕೆ ಏನಾದ್ರು ಸಹಕಾರ ಮಾಡು ಅಂತ ಒಂದು ಪತ್ರ ಬರೀತಾರೆ. ಸಾವರ್ಕರ್ ಎಂಥ ಆಲೋಚನಾ ಶಕ್ತಿ ಇತ್ತು ಅಂತಂದರೆ, ಭಾರತ ಮಾತೆಯ ಸೇವೆಗೋಸ್ಕರ ತನ್ನ ಜೀವವನ್ನೇ ಮುಡುಪಾಗಿಟ್ಟಿದ್ರು. ಅಂದರೆ ಬೇರೆ ಯಾರೇ ಒಬ್ಬ ಸಾಮಾನ್ಯ ಯುವಕ ಆಗಿದ್ರು ಕೂಡ, ಒಂದು ಕುಟುಂಬ ಎಂಥ ಪರಿಸ್ಥಿತಿಯಲ್ಲಿದೆ ಅಂತಂದರೆ ಮೊದಲೇನು ಮಾಡ್ತಾರೆ, ಮೊದಲು ಕುಟುಂಬ ರಕ್ಷಣೆ ಮಾಡೋಣ, ಕುಟುಂಬಕ್ಕೆ ಏನಾದ್ರು ಒಂದು ಆಧಾರ ಸ್ತಂಭ ಆಗಬೇಕು, ನಾನು ಏನಾದ್ರು ಒಂದು ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡುವಂಥದ್ದು. ಸಾವರ್ಕರ್ ಆಲೋಚನೆ ಹೇಗಿತ್ತು ಅಂತಂದರೆ, ಈಗ ನಾನು ಈ ಕಾರ್ಯಕ್ಕೋಸ್ಕರ ಹೋದರೆ ನಾವೇನು ಯೋಜನೆ ಮಾಡಿದ್ದೀವಿ, ಭಾರತದ ಸೇವೆ ಮಾಡಲಿಕ್ಕೋಸ್ಕರ ಸ್ವತಂತ್ರ ಸಂಗ್ರಾಮದಲ್ಲಿ ನಾವೇನು ಯೋಜನೆಗಳಿದೆ ಅವೆಲ್ಲವೂ ಕೂಡ ಬುಡ ಮೇಲಾಗ್ಬಿಡುತ್ತೆ. ಹಾಗಾಗಿ ಅವ್ರ ಅತ್ತಿಗೆಗೆ ಒಂದು ಪತ್ರ ಬರೀತಾರೆ. ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಪತ್ರ ಬರೀಬೇಕಲ್ಲ ಅತ್ತಿಗೆಗೆ. ಯಾವ ಥರ ಪತ್ರ ಬರೀತಾರೆ ಅಂದರೆ, ಮಹಾಭಾರತದಲ್ಲಿ ಗಜೇಂದ್ರನದೊಂದು ಪಾತ್ರ ಬರುತ್ತಲ್ಲ, ಅಂದರೆ ಶಾಪಗ್ರಸ್ತ ಆಗಿ ಗಜೇಂದ್ರ ಆನೆ ರೂಪ ತಾಳಿರ್ತಾನೆ. ಆಗ ಒಂದು ನೀರು ಕುಡಿಲಿಕ್ಕೆ ಹೋದಾಗ ಗಜೇಂದ್ರ ಆನೆ ಕಾಲನ್ನ ಮೊಸಳೆ ಹಿಡ್ಕೊಬಿಡುತ್ತೆ. ಆಗ ಆನೆ ಕೃಷ್ಣನ ಕೇಳ್ಕೊಳ್ಳುತ್ತೆ, ಕೃಷ್ಣ ವಾಸುದೇವ ಕಾಪಾಡಪ್ಪ ನನ್ನ,
ಮೊಸಳೆಯಿಂದ ನನ್ನ ರಕ್ಷಿಸು ಅಂತ ಕೇಳ್ಕೊಳ್ಳುತ್ತೆ. ಆಗ ಕೃಷ್ಣನ ಪ್ರತ್ಯಕ್ಷ ಆಗುತ್ತೆ. ಕೃಷ್ಣನ ಪ್ರತ್ಯಕ್ಷ ಆದಾಗ ಅದೇ ಕೊಳದಲ್ಲಿ ಅನೇಕ ಕಮಲಗಳು ಅರಳಿ ನಿಂತಿರ್ತವೆ. ಆಗ ಕಮಲಗಳನ್ನ ನೋಡುತ್ತೆ ಆನೆ. ಅಂದರೆ ಒಂದು ಕಮಲನ ಕೃಷ್ಣನ್ಗೆ ಅರ್ಪಿಸ್ಬೇಕಾಗಿರುತ್ತಲ್ಲ, ಆಗ ಕಮಲಗಳು ಮಾತಾಡ್ಕೋತವೆ, ನನ್ನಂತೂ ಮುಟ್ಬೇಡ, ನನ್ನ ಹತ್ರ ಬರಬೇಡ, ನಾನು ಇವತ್ತು ನಿನ್ನನ್ನು ಕಿತ್ಬಿಟ್ರೆ ನಾನು ಸತ್ತೋಗ್ತೀನಿ, ದಯವಿಟ್ಟು ಬರಬೇಡ ಅಂತ ಬೇರೆ ಕಮಲಗಳು ಮಾತಾಡ್ಕೋತವೆ. ಆದರೆ ಅಷ್ಟರಲ್ಲಿ ಒಂದು ಕಮಲ, ನನ್ನ ಜೀವ ಇರೋದೇ ಪುಣ್ಯ ಅಂತಂದರೆ, ಈಗ ನಾನು ಎಷ್ಟು ತಪಸ್ಸು ಮಾಡಿದರೂ ಕೂಡ ದೇವರ ಪ್ರತ್ಯಕ್ಷ ಆಗ್ತಿರಲಿಲ್ಲ, ಅಂಥದ್ರಲ್ಲಿ ದೇವರ ಪ್ರತ್ಯಕ್ಷ ಆಗಿದೆ. ನಾನೇನಾದ್ರು ದೇವರಿಗೆ ಸಲ್ಲಿಸುವಂಥದ್ದಾದರೆ, ನನ್ನ ಜೀವ ದೇವರಿಗೆ ಸಲ್ಲಿಸುವಂಥದ್ದಾದರೆ ನನ್ನಷ್ಟು ಪುಣ್ಯವಂತ ಇನ್ನೊಂದಿಲ್ಲ ಅಂತ ಆ ಕಮಲ ಕೇಳ್ಕೊಳ್ಳುತ್ತೆ. ಗಜೇಂದ್ರ ಅದೇ ಕಮಲವನ್ನು ಕಿತ್ತು ಕೃಷ್ಣನ್ಗೆ ಅರ್ಪಿಸ್ತಾನೆ. ಅದನ್ನು, ಆ ಕಥೆಯನ್ನು ಬರೆದು ಸಾವರ್ಕರ್ ಅತ್ತಿಗೆಗೆ ಅರ್ಥ ಮಾಡಿಸ್ತಾರೆ. ಅಂದರೆ ನಮ್ಮ ಏನು ಭಾರತ ಖಂಡ ಇದೆ ಅದು ಆನೆ ರೀತಿಯಲ್ಲಿ ಈ ಬ್ರಿಟಿಷರ ಮೊಸಳೆ ಅಂತವ್ರು ಹಿಡ್ಕೊಬಿಟ್ಟಿದ್ದಾರೆ. ಆ ಥರ ಇರುವ ಕಮಲಗಳು, ಅನೇಕ ಕಮಲಗಳು ನಮ್ಮ ಭಾರತೀಯರು. ನಾವು ಅದರಲ್ಲಿ ಯಾರ ಜೀವ ಸಮರ್ಪಣೆ ಮಾಡಬೇಕು ಭಾರತಕ್ಕೋಸ್ಕರ, ಭಾರತ ಮಾತೆಯ ಸೇವೆಗೋಸ್ಕರ, ಅನೇಕರು ತಮ್ಮ ಜೀವನ ಮಾತ್ರ ನೋಡ್ಕೋಬೇಕು, ಅಂದರೆ ನನ್ನ ಮನೆ, ನನ್ನ ಕುಟುಂಬ ಮಾತ್ರ ನೋಡ್ಕೋಬೇಕು ಅನ್ನುವಂಥ ಸಂದರ್ಭದಲ್ಲಿ ಯಾವುದಾದರೂ ಕಮಲ ದೇಶಕ್ಕೋಸ್ಕರ ಸಮರ್ಪಣೆ ಆಗಬೇಕು ಅಂತಿದ್ರೆ ಅದು ನಾವು. ನಮ್ಮ ಅಮ್ಮನಿಗೆ 3 ಜನ ಗಂಡು ಮಕ್ಕಳು, ನಾವು 3 ಜನ ಗಂಡು ಮಕ್ಕಳು, 7 ಜನ ಹುಟ್ಟಿದ್ರು ಕೂಡ ನಾವು 7 ಜನ ಭಾರತ ಮಾತೆ ಸೇವೆ ಮಾಡ್ತಿದ್ದೋ, ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ತಿದ್ದೋ. ಅಂಥದ್ರಲ್ಲಿ ಈಗ ನಾವು 3 ಜನ ಕೂಡ ಸ್ವತಂತ್ರ ಹೋರಾಟದಲ್ಲಿ ಇಳಿದು ಬಿಟ್ಟಿದ್ದೀವಿ. ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮಗೆ ಕರಿಬೇಡಿ ಅಂತ ಬರೀತು. ಅದಕ್ಕೆ ಅಷ್ಟು ಕಷ್ಟದಲ್ಲಿದ್ದರೂ ಕೂಡ ಆ ಪತ್ರನ ಓದಿದ ನಂತರ ಮತ್ತೆ ರಿಪ್ಲೈ ಮಾಡ್ತಾರೆ, ವಾಪಸ್ ಬರೀತಾರೆ, ಆಯಿತು ತಾತ್ಯ, ನಿಮ್ದು ಏನು ಯೋಜನೆ ಇದೆ, ಸ್ವತಂತ್ರ ಹೋರಾಟದ ಯೋಜನೆ ಮುಂದುವರಿಸು, ನಾವೇಗೋ ಜೀವನ ಮಾಡ್ತೀವಿ. ಅಂಥ ಒಂದು ಕುಟುಂಬ ಸಾವರ್ಕರ್ ಅವರ ಕುಟುಂಬ. 3 ಜನ ಅಣ್ಣ ತಮ್ಮಂದಿರು ಸ್ವತಂತ್ರಕ್ಕೋಸ್ಕರ ಕೊನೆಗೆ ಅವ್ರ ಜೀವವನ್ನೇ ಸಮರ್ಪಣೆ ಮಾಡೋದು ಸ್ವತಂತ್ರಕ್ಕೋಸ್ಕರನೇ. ಅವ್ರ ಅತ್ತಿಗೆ ಮಡದಿ ಎಲ್ಲರೂ ಕೂಡ ಎಲ್ಲ ತ್ಯಾಗ ಮಾಡಿದಂಥದ್ದು ಎಲ್ಲವೂ ಕೂಡ ಭಾರತದ ಸ್ವತಂತ್ರಕ್ಕೋಸ್ಕರ. ಇಂಥ ವಿಚಾರಗಳು ಇವತ್ತಿನ ಜನರಿಗೆ ತಲುಪಬೇಕು, ಯುವಕರಿಗೆ ತಲುಪಬೇಕು. ಸ್ವತಂತ್ರ ಸಂಗ್ರಾಮಕ್ಕೆ ಅನೇಕರ ಬಲಿದಾನ ಆದೋದಕ್ಕೇನೆ, ಅದರಲ್ಲೂ ಸಾವರ್ಕರ್ ಅವರ ಕುಟುಂಬ ಭಾಳ ದೊಡ್ಡ ಪಾತ್ರ ವಹಿಸುತ್ತೆ. ಅದಕ್ಕೆ ಇವತ್ತೆಲ್ಲ ನಾವು ಆರಾಮಾಗಿ ಸ್ವತಂತ್ರ ಸಿಕ್ಕಿರೋದ ನಂತರ ಸ್ವತಂತ್ರ ಭಾರತದಲ್ಲಿದ್ದೀವಿ. ಸಾವರ್ಕರ್ ಅವರ ಸಂಪರ್ಕಕ್ಕೆ ಬಂದಂಥ ಪ್ರತಿಯೊಬ್ಬ ಯುವಕ ಕೂಡ ಒಬ್ಬ ಕ್ರಾಂತಿಕಾರಿ, ಒಂದು ಬೆಂಕಿ ಚೆಂಡು ಆದಂಥ ರೀತಿ. ಅಂದರೆ ತಮ್ಮ ಜೀವನವನ್ನೇ ಭಾರತ ಮಾತೆಯ ಸೇವೆಗೋಸ್ಕರ ಸಮರ್ಪಣೆ ಮಾಡ್ತೀನಿ ಅನ್ನುವಂಥದ್ದು ಯಾವುದೇ ಯುವಕ ಸಾವರ್ಕರ್ ಅವರ ಸಂಪರ್ಕಕ್ಕೆ ಬಂದಾಗ ಒಂದು ಮಾರ್ಪಾಡಾಗ್ತಾಯಿತ್ತು. ಅದಕ್ಕೊಂದು ಉದಾಹರಣೆ ಕೊಟ್ಟು ಹೇಳೋಣ. ಸಾವರ್ಕರ್ ಅವರ ಬ್ಯಾರಿಸ್ಟರ್ ಪದವಿ ಪಡೆಯೋದಕ್ಕೋಸ್ಕರ ಭಾರತದಿಂದ ಇಂಗ್ಲೆಂಡ್ಗೆ ಹೋದ್ರು ಅಂತ ಹೇಳಿ. ಭಾರತದಿಂದ ಇಂಗ್ಲೆಂಡ್ಗೆ ಹೋಗುವಂಥ ಮಾರ್ಗ ಹೇಗಿತ್ತು ಅಂದರೆ, ಆಗ ಹಡಗಿನ ಮೂಲಕ ಹೋಗ್ತಾ ಇದ್ದಿತ್ತು. ಆಗ ಹಡಗಿನಲ್ಲಿ ಹೋಗ್ಬೇಕಾದ ಸಂದರ್ಭದಲ್ಲಿ ಆ ಹಡಗಿನಲ್ಲಿ 1-2-3 ದಿನ ಪ್ರಯಾಣ ಮಾಡಬೇಕಾಗಿರುತ್ತೆ. ಆ ಹಡಗಿನಲ್ಲಿ ಯಾವ್ಯಾವ ಭಾರತದ ಯುವಕರು ಅವ್ರ ಸಂಪರ್ಕಕ್ಕೆ ಬಂದರೂ ಅವರೆಲ್ಲರನ್ನೂ ಕೂಡ ಮಾತನಾಡಿಸಿ ಸ್ವತಂತ್ರ ಸಂಗ್ರಾಮ ಅಂದ್ರೇನು, ಸ್ವಾತಂತ್ರ್ಯ ಹೋರಾಟಕ್ಕೆ ನಾವು ಹೇಗೆ ಭಾಗವಹಿಸಬೇಕು, ನಮ್ಮ ಪಾತ್ರ ಏನಿರಬೇಕು ಅಂತ ಆ ಯುವಕರುಗಳ ಜೊತೆ ಮಾತನಾಡಿ ಆ ಹಡಗು ಪ್ರಯಾಣ ಮುಗಿಸುವಷ್ಟರಲ್ಲಿ ಅನೇಕರಲ್ಲಿ ಆ ಹಡಗಿನಲ್ಲಿದ್ದ ಅನೇಕ ಭಾರತೀಯ ಯುವಕರನ್ನು ಅಭಿನವ ಭಾರತಕ್ಕೆ ಸೇರಿಸ್ಕೊಬಿಡ್ತಾರೆ. ಆ ಮುಂದಿನ ದಿನಗಳಲ್ಲಿ ಏನು ಕ್ರಾಂತಿಕಾರಿ ಚಟುವಟಿಕೆಗಳಿರುತ್ತೆ ಅದಕ್ಕೆ ಭಾಗವಹಿಸ್ತಾರೆ. ಅದೇ ರೀತಿ ಅವ್ರು ಇಂಗ್ಲೆಂಡ್ಗೆ ಹೋದ ನಂತರ ಕೂಡ ಭಾರತ ಭವನದಲ್ಲಿ ಅವರ ಸಂಪರ್ಕಕ್ಕೆ ಬಂದಂಥ ಅನೇಕ ಯುವಕರನ್ನು ಕೂಡ ಮತ್ತೆ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸುವಂಥದ್ದು. ಅದರಲ್ಲಿ ಒಂದು ವಿಶೇಷವಾದ ವ್ಯಕ್ತಿ ಹೆಸರು ಕೂಡ ಹೇಳಿದೆ, ಮದನ್ ಲಾಲ್ ಡಿಂಗ್ರಾ. ಅಂದರೆ ಸಾವರ್ಕರ್ ಅವರ ವಿಚಾರಗಳು, ಅವರ ಮಾತು, ಅವರು ಹೇಳುವಂಥ ರೀತಿ ಆಗಿರ್ಬೋದು, ಅವರ ಆಲೋಚನೆಯ ಲಹರಿ ಆಗಿರ್ಬೋದು, ಎಲ್ಲವೂ ಕೂಡ ಮತ್ತೊಂದಷ್ಟು ಜನ ಯುವಕರು ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸುವುದಕ್ಕೆ, ಸ್ವತಂತ್ರ ಹೋರಾಟದಲ್ಲಿ ಬಂದು ಭಾರತ ಮಾತೆಯ ಸೇವೆಗೆ ತನ್ನ ಜೀವವನ್ನೇ ಸಮರ್ಪಣೆ ಮಾಡಲಿಕ್ಕೆ ಒಂದು ದೊಡ್ಡ ಪಾತ್ರ ವಹಿಸುತ್ತೆ. ಅವೆಲ್ಲವೂ ಕೂಡ ಆಗ್ಲಿಕ್ಕೆ ಸಾಧ್ಯ ಆಗಿದ್ದು ಸಾವರ್ಕರ್ ಅವರ ಆಲೋಚನಾ ಶಕ್ತಿ, ಅವರ ಯೋಚನೆಗಳು, ಅವರ ಹೇಳುವಂಥ ಮಾತುಗಳು, ಅವರಲ್ಲಿದ್ದಂಥ ದೇಶಭಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾವರ್ಕರ್ ಅವರ ಈ ಸಂಪೂರ್ಣ ಇವತ್ತು ಅವರ ಜಯಂತಿ ಪ್ರಯುಕ್ತವಾಗಿ ನಾವು ಮಾತನಾಡಿದಾಗ ಅವರು ಪಟ್ಟಂಥ ಒಂದು ಶಿಕ್ಷೆ ಕೂಡ ನಾವು ಯೋಚನೆ ಮಾಡಬೇಕು, ಈಗ ನೆನಪಿಸ್ಕೋಬೇಕು ಅಂತ ಅನ್ಸುತ್ತೆ. ಅವ್ರಿಗೆ ಎಂಥ ಶಿಕ್ಷೆ ಸಿಕ್ಕಿತ್ತು ಅಂದರೆ ಬ್ರಿಟಿಷರಿಂದ, ಇಡೀ ಬ್ರಿಟಿಷರು
ಯಾವುದಾದ್ರೂ ಸ್ವತಂತ್ರ ಹೋರಾಟಗಾರರಿಗೆ ಅತಿ ಹೆಚ್ಚು ಎದುರಿದ್ದು ಅಂತಂದರೆ ಅದು ಸಾವರ್ಕರ್. ಇದು ಅತಿಶಯೋಕ್ತಿ ಅಲ್ಲ, ಅತಿ ಹೆಚ್ಚು ಎದುರಿದ್ದು ಸಾವರ್ಕರ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಶಿಕ್ಷೆಗಳಲ್ಲಿ ಅತಿ ಕಠಿಣವಾದಂಥ ಶಿಕ್ಷೆ ಇದ್ದಿದ್ದು ಕರಿನೀರ ಶಿಕ್ಷೆ. ಈಗ ಮರಣದಂಡನೆ ಕೂಡ ಕೊಟ್ಬಿಟ್ರೆ ಒಂದೇ ಸಲ ಜೀವ ಹೊರಟೋಗುತ್ತೆ. ಆದರೆ ಕರಿನೀರ ಶಿಕ್ಷೆ ಯಾವ ರೀತಿ ಇತ್ತು ಅಂದರೆ, ಆ ವ್ಯಕ್ತಿ ಪ್ರತಿದಿನ ಕೂಡ ಸಾಯಬೇಕಾಗಿತ್ತು. ಆ ಥರದಂಥ ಒಂದು ಶಿಕ್ಷೆ, ಕರಿನೀರ ಶಿಕ್ಷೆ ಎಷ್ಟು ಭಯಾನಕವಾಗಿತ್ತು ಅಂದರೆ, ಅಂಡಮಾನಲ್ಲಿ ಆ ಕರಿನೀರ ಜೈಲನ್ನು ಇವತ್ತಿಗೂ ಕೂಡ ಇದೆ, ನಾವು ಹೋಗಿ ನೋಡ್ಬೋದು. ಆ ಸೆಲ್ಯುಲರ್ ಜೈಲ್ ಅಂತ ನಾವೇನು ಕರಿತೀವಿ, ಅಂದರೆ ತುಂಬ ಸಣ್ಣದಾದಂಥ ಜೈಲ್ ಅದು. ಅಂದರೆ ಪ್ರತಿಯೊಂದು ಸೆಲ್ ಕೂಡ ಒಂದು 3ಕ್ಕೆ 7 ಅಡಿ 3 ಅಡಿ 7 ಅಡಿ ಇರುವಂಥ ಒಂದು ಸಣ್ಣ ಜೈಲು. ಆ ಜೈಲಿನಲ್ಲಿ ಅವರು ಅದೊಂದೇ ಸಣ್ಣ ಕೋಣೆಯಲ್ಲಿರಬೇಕು. ಎಷ್ಟು ಅಮಾನವಾಗಿ ಇವಾಗ ನಡ್ಕೋತಿದ್ರು ಬ್ರಿಟಿಷರು ಆಗ ಅಂತಂದರೆ, ಅದು ಸಣ್ಣ ಕೋಣೆಯಲ್ಲೇ ಅವರು ಊಟ ಮಾಡಬೇಕು, ಅದೇ ಕೋಣೆಯಲ್ಲಿ ಮಲಮೂತ್ರ ವಿಸರ್ಜನೆ ಕೂಡ ಮಾಡಬೇಕು. ಅಲ್ಲಿ ಗಾಳಿ ಇಲ್ಲ, ಬೆಳಕಿಲ್ಲ, ಅವರು ಬದುಕಲಿಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಶಿಕ್ಷೆ ಕೊಡ್ತಾಯಿದ್ರು. ಜೊತೆಗೆ ಯಾವ ಥರದ ಅಮಾನವೀಯ ಶಿಕ್ಷೆಗಳಿತ್ತು ಅಂತಂದರೆ, ತೆಂಗಿನ ನಾರಲ್ಲಿ ಅವರು ಈ ಹಗ್ಗಗಳನ್ನ ಮಾಡಬೇಕಾಗಿತ್ತು. ಆಮೇಲೆ ನಾವೇನು ಎತ್ತಿನ ಗಾಣ ಅಂತ ಕರಿತೀವಿ, ಅಂದರೆ ಎಣ್ಣೆ ಮಾಡಲಿಕ್ಕೋಸ್ಕರ ಎತ್ತಿನ ಗಾಣಗಳೇನಿದೆ, ಆ ಎತ್ತಿನ ಬದಲಾಗಿ ಈ ಸ್ವತಂತ್ರ ಹೋರಾಟಗಾರರು, ಅದರಲ್ಲೂ ಸಾವರ್ಕರ್ ಅವ್ರನ್ನ ಎತ್ತಿನ ಬದಲಾಗಿ ಅವರ ಹೆಗಲಿಗೆ ಕಟ್ಟಿ ಗಾಣ ಅರಿಬೇಕಾಗಿತ್ತು. ಸಾವರ್ಕರ್ ಒಬ್ಬ ಬ್ಯಾರಿಸ್ಟರ್ ಆಗಿದ್ರು ಕೂಡ ಅವ್ರಿಗೆ 50 ವರ್ಷಗಳ ಕಠಿಣ ಕರಿನೀರ ಶಿಕ್ಷೆ ಕೊಟ್ಟಿದ್ರು. ಅಂದರೆ 50 ವರ್ಷಗಳು ಅಂತಂದಾಗ ನಾವು ಯೋಚನೆ ಮಾಡಿ ನೋಡಬೇಕು. ಇವತ್ತಿಗೂ ಕೂಡ ಭಾರತದಲ್ಲಿ ಅತಿ ಹೆಚ್ಚು ಶಿಕ್ಷೆ ಕೊಡುವಂಥದ್ದು ಜೀವಾವಧಿ ಶಿಕ್ಷೆ ಅಂತಂದರೆ, ಜೀವಾವಧಿ ಶಿಕ್ಷೆ ಸಾಮಾನ್ಯವಾಗಿ 14 ವರ್ಷ ಕೊಡ್ತಾರೆ. ಆದರೆ ಆ ಕಾಲಘಟ್ಟದಲ್ಲಿ ಒಂದು ಜೀವಾವಧಿ ಶಿಕ್ಷೆ ಅಂತಂದರೆ ಬ್ರಿಟಿಷರ ಪ್ರಕಾರ 25 ವರ್ಷ ಇತ್ತು. ಆದರೆ ಸಾವರ್ಕರ್ಗೆ 2 ಜೀವಾವಧಿ ಶಿಕ್ಷೆ ಕೊಟ್ಟಿದ್ರು. ಅಂದರೆ 25 ವರ್ಷದ 2 ಜೀವಾವಧಿ, ಒಟ್ಟು 50 ವರ್ಷಗಳ ಜೀವಾವಧಿ ಶಿಕ್ಷೆ, ಅದು ಕರಿನೀರ ಜೈಲಲ್ಲಿ. ಅಂಥ ಒಂದು ಕಠಿಣ ಶಿಕ್ಷೆ ಕೊಡಬೇಕು ಅಂತಂದರೆ ಸಾವರ್ಕರ್ ಬ್ರಿಟಿಷರಿಗೆ ಎಷ್ಟು ಎದುರಿಸಿರಬೇಕು. ಸಾವರ್ಕರ್ ಬ್ರಿಟಿಷರಿಗೆ ಎದುರಿಸಿದ್ದ ಕಾರಣಕ್ಕೆ ಅತಿ ಕಠಿಣವಾದಂಥ ಶಿಕ್ಷೆ ಕೊಟ್ಟಿದ್ದು. ಸಾವರ್ಕರ್ ಹೇಳ್ತಾರೆ, ಕೆಲವೊಮ್ಮೆ ಮರಣದಂಡನೆ ಕೊಟ್ಟಿದ್ರು ಕೂಡ ಒಂದೇ ಸಲ ನಾನು ಖುಷಿಯಿಂದ ಸ್ವೀಕರಿಸ್ಬಿಡ್ತಿದ್ದೆ, ಆದರೆ ಇಂಥ ಕಠಿಣವಾದ ಶಿಕ್ಷೆ ಕೊಟ್ಟರು, ಇಂಥ ಕಠಿಣವಾದ ಶಿಕ್ಷೆ ಕೊಟ್ಟರು ಕೂಡ ನಾವು ಅಂಜದೆ, ಅಲ್ಲೂ ಕೂಡ ಆ ಕರಿನೀರ ಶಿಕ್ಷೆಯಲ್ಲಿ ಇದ್ದಾಗಲೂ ಕೂಡ ಅಂಡಮಾನ್ನಲ್ಲಿ ಅಲ್ಲಿದ್ದಂಥ ಅನೇಕ ಏನು ಅವರ ಜೊತೆ ಇದ್ದಂಥ ಕರಿನೀರ ಶಿಕ್ಷೆಗೆ ಪಾತ್ರರಾಗಿದ್ದವ್ರನ್ನ ಅವರಲ್ಲೂ ಕೂಡ ಒಂದು ಪ್ರೇರಣೆ ತಂದು, ಅವರಲ್ಲೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಮಾನಸಿಕವಾಗಿ ಕುಗ್ಬಿಡ್ತಾರೆ. ಅಂಥ ಅಮಾನವೀಯಂಥ ಶಿಕ್ಷೆ ಕೊಟ್ಟಾಗ ಅದು 1 ದಿನ ಅಲ್ಲ, 2 ದಿನ ಅಲ್ಲ, ನಿರಂತರವಾಗಿರುತ್ತೆ. ಪ್ರತಿದಿನ ಇದ್ದಾಗ ಕುಗ್ಬಿಡುವಂಥ ಸಾಧ್ಯತೆಗಳಿರುತ್ತೆ. ಅಂಥವ್ರಿಗೆ ಪ್ರೇರಣೆ ಆಗಿದ್ದಂತೂ ಸಾವರ್ಕರ್. ಆ ಥರ ಸಾವರ್ಕರ್ ಅವರ ವಿಚಾರ ಹೇಳ್ತಾ ಹೋದರೆ ಇದು ಮುಗಿಯಾದ ವಿಚಾರ. ನಾವು ಇವತ್ತಿಗೂ ಕೂಡ ನಾವು ಕೇಳುಗರಲ್ಲಿ ಕೇಳ್ಕೊಳ್ಳೋದೇನಂತಂದರೆ, ಒಂದು ಸಲ ಅಂಡಮಾನ್ಗೆ ಹೋಗಿ ಆ ಕರಿನೀರ ಶಿಕ್ಷೆಗೊಳಗಾದಂಥ ಆ ಸೆಲ್ಯುಲರ್ ಜೈಲ್ ಇವತ್ತಿಗೂ ಕೂಡ ಇದೆ, ಒಂದು ಸಲ ನೋಡಿ, ಅಂದರೆ ಎಂಥ ಅಮಾನವೀಯಂಥ ಶಿಕ್ಷೆ ಕೊಟ್ಟಿದ್ರು ಅಂತ. ಸಾವರ್ಕರ್ ಆ 50 ವರ್ಷಗಳ ಶಿಕ್ಷೆ ಕೊಟ್ಟಾಗ ಅವ್ರು ಹೇಳ್ತಾರೆ, ಶಿಕ್ಷೆ ಕೊಟ್ಟಂಥ ಒಬ್ಬ ಜಡ್ಜ್ಗೆ, ನಾವು ಭಾರತೀಯರು, ನಾವು ಪುನರ್ಜನ್ಮದಲ್ಲಿ ನಂಬಿಕೆ ಇರುವಂಥವ್ರು, ನೀವು ಒಂದೇ ಜನ್ಮದಲ್ಲಿ ನಂಬಿಕೆ ಇರುವಂಥವ್ರು, ಅಂಥದ್ರಲ್ಲೂ ಕೂಡ ನನಗೆ 2 ಜನ್ಮದ ಶಿಕ್ಷೆ, ಅಂದರೆ 2 ಜೀವಾವಧಿ ಶಿಕ್ಷೆ ಕೊಟ್ಟಿದ್ದೀರಾ ಅಂತಂದರೆ ನೀವು ನಮ್ಮ ವಿಚಾರಗಳನ್ನ ನಂಬ್ದಂಗೆ ಒಪ್ಕೊಂಡಂಗೆ ಆಯಿತು, ನನಗೆ ಖುಷಿ ಇದೆ ಅಂತ ಒಪ್ಕೋತಾರೆ. ಅಂಥ ಸಾವರ್ಕರ್ ಒಬ್ಬರು ವೀರರು. ಸಾವರ್ಕರ್ದು ಇನ್ನೊಂದು ಪ್ರಸಂಗ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬ್ರಿಟಿಷರು ಹೇಗೆ ಸಾವರ್ಕರ್ನ ಸೆರೆ ಹಿಡಿದ್ರು ಅನ್ನುವಂಥದ್ದು ಒಂದು ಅದು ಕೂಡ ಭಾಳ ದೊಡ್ಡ ಪ್ರಸಂಗ ಆ್ಯಕ್ಚುಲಿ. ಸಾವರ್ಕರ್ ಅಲ್ಲೇ ಬ್ರಿಟಿಷ್ ನೆಲದಲ್ಲೇ ಇಟ್ಕೊಂಡು ಅವರು ಈ ಕ್ರಾಂತಿಕಾರಿ ಚಟುವಟಿಕೆಗಳನ್ನ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಸಾವರ್ಕರ್ ಅನೇಕ ವಿಚಾರಗಳಲ್ಲಿ ತೊಡಗಿಸ್ಕೊಂಡಿದ್ರು. ಒಂದು ಅವ್ರ ಪುಸ್ತಕಗಳನ್ನ ಕಳಿಸುವಂಥದ್ದಾಗಿರ್ಬೋದು, ಅನೇಕರಿಗೆ ಪ್ರೇರಣೆ ನೀಡಿ ಅಲ್ಲೂ ಕೂಡ ಕ್ರಾಂತಿಕಾರಿ ಚಟುವಟಿಕೆಗಳಾಗುವಂಥದ್ದಾಗಿರ್ಬೋದು. ಇನ್ನೂ ಒಂದು ಶಂಕೆ ಏನಾಗಿತ್ತು ಅಂತಂದರೆ, ಇಲ್ಲಿ ಭಾರತದಲ್ಲಿ ಅಭಿನವ ಭಾರತ ಕೆಲಸ ಮಾಡಲಿಕ್ಕೆ ಇಲ್ಲಿಗೆ ಇವರಿಗೆ ಬರ್ತಿದ್ದಂಥ ಆ ಪಿಸ್ತೂಲ್ಗಳು, ಆ ರಿವಲ್ವಾರ್ಗಳೆಲ್ಲ ಕೂಡ ಬ್ರಿಟನ್ನಿಂದ ಸಾವರ್ಕರೇ ಕಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಬ್ರಿಟಿಷರಿಗೆ ಮಂದಟ್ಟಾಗಿತ್ತು. ಇವೆಲ್ಲವೂ ಇದ್ದ ಕಾಲದಲ್ಲಿ ಆಗ ಸಾವರ್ಕರ್ನ ಬಂಧಿಸಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾರೆ. ಸಾವರ್ಕರ್ನ ಬಂಧಿಸ್ತಾರೆ. ಸಾವರ್ಕರ್ನ ಬಂಧಿಸಿ ಹಡಗಿನಲ್ಲಿ ಬ್ರಿಟನ್ನಿಂದ ಭಾರತಕ್ಕೆ ಕರ್ಕೊಂಬರ್ತಿರ್ತಾರೆ. ಸಾವರ್ಕರ್ ಎಷ್ಟು ವೀರ ಅಂತಂದರೆ, ಯಾವ ರೀತಿ ಅವ್ರ ಆಲೋಚನಾ ಶಕ್ತಿ ಇತ್ತು ಅಂದರೆ, ಆ ಹಡಗಿನಲ್ಲಿ ಬರಬೇಕಾದಂಥ ಸಂದರ್ಭದಲ್ಲಿ ನಾನೀಗ ಸೆರೆ ಆಗಿಬಿಟ್ರೆ ಮುಂದಿನ ದಿನಗಳಲ್ಲಿ ನಾನು ಹೋರಾಟದಲ್ಲಿ ಭಾಗವಹಿಸ್ಲಿಕ್ಕೆ ಆಗಲ್ಲ, ಹಾಗಾಗಿ ನಾನು ಸ್ವತಂತ್ರವಾಗಿದ್ದರೆ ನಾನು ಭಾರತಕ್ಕೆ ಸ್ವತಂತ್ರ ತರ್ಬೋದು ಅಂತೇಳಿ ಅಲ್ಲಿಂದ ಹೇಗೆ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಅಲ್ಲಿದ್ದಂಥ ಒಂದು ಸಣ್ಣ ಶೌಚಾಲಯದಲ್ಲಿ ಶೌಚಕ್ಕೆ ಹೋಗಬೇಕು ಅಂತ ಕೇಳಿ ಒಳಗೋಗ್ತಾರೆ. ಆ ಶೌಚಾಲಯದ ಒಂದು ಸಣ್ಣ ಗಾಜಿನ ಕಿಟಕಿ ಇರುತ್ತೆ. ಆ ಗಾಜಿನ ಕಿಟಕಿನ ಒಡೆದು, ಅಂದರೆ ಗಾಜಿನ ಕಿಟಕಿ ಹೊಡೆದಾಗ ಹೇಗಿರುತ್ತೆ ನಮ್ಗೆಲ್ರಿಗೂ ಗೊತ್ತು, ಗಾಜು ಚೂಪಾಗಿರುತ್ತೆ ಎಲ್ಲ ಸುತ್ತಮುತ್ತ. ಆ ಸಣ್ಣ ಗಾಜಿನ ಕಿಟಕಿ ಒಳಗೆ ನುಸುಳಿ ಆರ್ತಾರೆ. ಎಲ್ಲಿಗೆ? ಸಮುದ್ರಕ್ಕೆ ಆರ್ತಾರೆ. ನಮ್ಮೆಲ್ರಿಗೂ ಗೊತ್ತು,
ಒಂದು ಗಾಯ ಆದರೆ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ರೆ ಏನಾಗುತ್ತೆ, ತುಂಬ ಉರಿಯುತ್ತೆ. ಅಂಥದ್ರಲ್ಲಿ ಮೈಯೆಲ್ಲ ಗಾಯ ಆದಂಥ ಸಂದರ್ಭದಲ್ಲೂ ಕೂಡ ಆ ಗಾಜಿನ ಗಾಯಗಳ ನಡುವೆ ಸಮುದ್ರಕ್ಕೆ ಹಾರ್ತಾರೆ. ಆ ಉಪ್ಪಿನ ನೀರು ಆ ಸಮುದ್ರಕ್ಕಾರಿ ಸಮುದ್ರದಲ್ಲಿ ಈಜಿ ಫ್ರಾನ್ಸ್ ದಡ ತಲುಪ್ತಾರೆ. ಈ ಥರ ಯಾವ್ದಾದ್ರು ಒಬ್ಬ ಸ್ವತಂತ್ರ ಹೋರಾಟಗಾರ ಮಾಡ್ಬೋದು ಅಂತಂದರೆ ಅವನು ವೀರನೇ ಆಗಿರಬೇಕಲ್ವ. ಅದಕ್ಕೆ ಸಾವರ್ಕರ್ಗೆ ವೀರ ಸಾವರ್ಕರ್ ಅಂತ ಹೇಳಲೇಬೇಕು. ಫ್ರಾನ್ಸ್ಗೆ ಓದೋದ್ರಲ್ಲೂ ಕೂಡ ಅವ್ರದ್ದೊಂದು ತಂತ್ರಗಾರಿಕೆ ಇತ್ತು. ಏನಂತ ತಂತ್ರಗಾರಿಕೆ ಅದು ಅಂದರೆ, ಬ್ರಿಟನ್ ನೆಲಕ್ಕೆ ಹೋದರೆ ಮತ್ತೆ ಬಂಧಿಸ್ತಾರೆ, ಅದೇ ಫ್ರಾನ್ಸ್ಗೆ ಹೋದರೆ ಅದು ಬೇರೆ ದೇಶ ಆಗುತ್ತೆ. ಆ ಬೇರೆ ದೇಶದಲ್ಲಿ ಬ್ರಿಟಿಷ್ ಪೊಲೀಸರು ಸುಲಭವಾಗಿ ಹೋಗಿ ಬಂಧಿಸ್ಲಿಕ್ಕಾಗಲ್ಲ, ಅದಕ್ಕೆ ಬೇರೆ ದೇಶ ಆಗುತ್ತೆ. ಅದಕ್ಕೆ ಅವರು ಇಂಟರ್ನ್ಯಾಷನಲ್ ವಾರೆಂಟ್ ತರಬೇಕು, ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಗಬೇಕು. ಈ ಥರ ಎಲ್ಲ ಯೋಚನೆ ಮಾಡಿ ಅಷ್ಟು ಕಷ್ಟದ ನಡುವೆ, ಆ ಗಾಯದ ನಡುವೆ, ಆ ಸಮುದ್ರದಲ್ಲಿ ಈಜಿ ಫ್ರಾನ್ಸ್ ದಡನೇ ತಲುಪ್ತಾರೆ. ಇದು ಅವ್ರ ತಂತ್ರಗಾರಿಕೆ, ಇದು ಅವ್ರ ಯೋಚನೆ ಶಕ್ತಿ. ಆದರೆ ಫ್ರಾನ್ಸ್ ತಲುಪಿದ ನಂತರ ಬ್ರಿಟಿಷರು ಬೇರೆ ದಾರಿ ತಗೋತಾರೆ. ಅಂದರೆ ಅಲ್ಲಿ ಫ್ರಾನ್ಸ್ನ ಪೊಲೀಸರಿಗೂ ಕೂಡ ಆಗಿನ ಕಾಲದ ಒಂದು ಲಂಚ ಕೊಟ್ಟು ಅದರಿಂದ ಸೆರೆ ಹಿಡಿತಾರೆ ಮತ್ತೆ ಸಾವರ್ಕರ್ನ. ಅದಾದ ನಂತರ ಅವ್ರಿಗೆ 2 ಜೀವ ಓದಿ ಕರಿನೀರ ಶಿಕ್ಷೆ ಆಗುವಂಥದ್ದು. ಆದರೆ ಸಾವರ್ಕರ್ ಯಾವ ರೀತಿ ಯೋಚನೆ ಮಾಡ್ತಿದ್ರು, ಅವರ ಯೋಚನಾ ಲಹರಿ ಹೇಗಿತ್ತು, ಅವರ ಶಕ್ತಿ ಹೇಗಿತ್ತು, ಅವರ ಧೈರ್ಯ ಹೇಗಿತ್ತು, ಅವ್ರ ಚಟುವಟಿಕೆಗಳು ನೋಡಿದ್ರೆ ನಮ್ಗೆ ಇವತ್ತಿಗೂ ಕೂಡ ರೋಮಾಂಚನಕಾರಿಯಾಗುತ್ತೆ. ಇದನ್ನು ನಮ್ಮ ಯುವಕರುಗಳು, ಅಂದರೆ ಈಗಿನ ಯುವಕರುಗಳು ಅದನ್ನು ಅರ್ಥ ಮಾಡಿಕೊಂಡು ನಾವು ಸ್ವತಂತ್ರ ಹೋರಾಟಕ್ಕೆ ಇಷ್ಟು ಶ್ರಮಿಸಿದವ್ರನ್ನ ನಾವು ಇವತ್ತಿಗೂ ಕೂಡ ನೆನಪಿಸ್ಕೋಬೇಕು. ಸಾವರ್ಕರ್ ವಿಚಾರಗಳು ಕೂಡ ಇವತ್ತಿಗೂ ಕೂಡ ನಾವು ಮತ್ತೊಂದಷ್ಟು ಜನಕ್ಕೆ ಹೇಳುವಂಥದ್ದಾಗಬೇಕು. ಜನರಿಗೆ ಸಾವರ್ಕರ್ ವಿಚಾರ ಗೊತ್ತಾಗಬೇಕು, ಸಾವರ್ಕರ್ ಯಾರು ಅಂತ ಗೊತ್ತಾಗಬೇಕು. ಆದರೆ ದುರಾದೃಷ್ಟವಶ ಏನಪ್ಪ ಅಂದರೆ ಸಾವರ್ಕರ್ ಅವರ ಬಗ್ಗೆ ಸಾಕಷ್ಟು ನಮ್ಮ ಪಠ್ಯಪುಸ್ತಕದಲ್ಲೇ ಇಲ್ಲ. ಸಾವರ್ಕರ್ ಅವರ ವಿಚಾರಗಳನ್ನ ನಾವು ಅಧ್ಯಯನ ಮಾಡ್ತಾ ಹೋದಷ್ಟು ಕೂಡ ಸಾಕಷ್ಟು ಸಿಗುತ್ತೆ. ಸಾವರ್ಕರ್ ಒಬ್ಬ ವೀರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ವೀರ ಸಾವರ್ಕರ್ ಅವರ ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ರಿ. ಸಾವರ್ಕರ್ ಜಯಂತಿಯ ಈ ಸಂದರ್ಭದಲ್ಲಿ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ಸಮುದಾಯದ ಜನತೆಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಸಾವರ್ಕರ್ ಆಗಿರ್ಬೋದು ಮತ್ತು ಅನೇಕ ಸ್ವತಂತ್ರ ಹೋರಾಟಗಾರರಾಗಿರ್ಬೋದು, ಅವರೆಲ್ಲರ ಬಲಿದಾನ ನಮ್ಮ ಭಾರತ ಮಾತೆಯ ಸ್ವತಂತ್ರ ಪಡಿಸೋದಕ್ಕೋಸ್ಕರ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಆ ಮಹಾನ್ ವ್ಯಕ್ತಿಗಳನ್ನ ಅವರನ್ನು ನೆನಪಿಸ್ಕೊತಾ ಇದ್ದೀವಿ. ಅವರ ವಿಚಾರಧಾರೆಗಳೇನು ಅಂತ ನಾವು ಇನ್ನೊಂದಷ್ಟು ಅಧ್ಯಯನ ಮಾಡಬೇಕು. ಅವರ ಆಲೋಚನಾ ಶಕ್ತಿ ಹೇಗಿತ್ತು ಅನ್ನೋಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ನಾವು ಕೂಡ ಇವತ್ತು ಸ್ವತಂತ್ರ ಭಾರತದಲ್ಲಿ ಇವತ್ತಿಗೂ ಕೂಡ ಅವರ ಸಾಕಷ್ಟು ವಿಚಾರಧಾರೆಗಳು ವೈಚಾರಿಕವಾಗಿ ಕೂಡ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದಾಗಬೇಕು. ಅವ್ರ ಸಮಾನತೆಗೋಸ್ಕರ ಏನು ಕೆಲಸ ಮಾಡಿದ್ರು, ಅಂದರೆ ಜಾತಿಗಳ ಮೇಲೆ ಹೊಡೆದಾಡಬೇಡಿ, ಇವೆಲ್ಲವನ್ನು ಕೂಡ ನಾವು ಇವತ್ತಿಗೂ ಕೂಡ ನಾವು ಕೂಡ ಮೊದಲು ಅಳವಡಿಸ್ಕೊಂಡು ನಾವು ಮತ್ತೊಂದಷ್ಟು ಜನಕ್ಕೆ ಹೇಳುವಂಥದ್ದಾಗಬೇಕು. ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಳುವಂಥದ್ದಾಗಲಿ. ನಾವೆಲ್ಲರಿಗೂ ಕೂಡ ದೇಶ ಮೊದಲು ಅನ್ನುವಂಥ ಆಲೋಚನಾ ಶಕ್ತಿ ಬಂದರೆ ಅದು ಸಾವರ್ಕರ್ಗೆ ಸಲ್ಲಿಸುವಂಥ ಗೌರವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ವೀರ ಸಾವರ್ಕರ್ ಅವರ ಜಯಂತಿಯಂದು ಸಾಕಷ್ಟು ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು. ಕೇಳುಗರೆ, ಇದುವರೆಗೂ ವೀರ ಸಾವರ್ಕರ್ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದವರು ಮೈಸೂರಿನ ಸಾವರ್ಕರ್ ಪ್ರತಿಷ್ಠಾನ ಕಾರ್ಯದರ್ಶಿಗಳಾದ ಶ್ರೀಯುತ ರಜತ್ ರವರು. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆ ಕುರಿತು ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಜಗದಲ್ಲಿ ನಿನ್ನ ಪೂಜಿಪ ಕೋಟಿ ಕೋಟಿ ಭಕ್ತರ ಕೀರ್ತಿ ಶಿಖರದಿ ಮಾತೆ ವಂದಿಸು ಅರ್ಪಿಸುವೆನ ಸರ್ವವ. ಮಾತೆ ಪೂಜಕ ನಾನು ಎನ್ನಯ